ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದ ಬೆಳಗಿನ ಜಾವದ ನನ್ನ ಪ್ರಾರ್ಥನೆ ಏನಾಗಿತ್ತು ದೇವರ ಹತ್ರ, ಸ್ವಾಮಿ, ಆರ್ಥಿಕವಾಗಿಯೂ ಆತ್ಮಿಕವಾಗಿಯೂ ಬೆಳವಣಿಗೆ ಇಲ್ಲದಂಥ ಜೀವಿತ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ? ಆರ್ಥಿಕ ವಿಷಯದಲ್ಲಿಯೂ ಆತ್ಮಿಕ ವಿಷಯದಲ್ಲಿಯೂ ಬಹಳ ಕೊರತೆ ಉಳ್ಳವರಾಗಿ, ಏನು ಇಲ್ಲದವರಾಗಿ ಕಾಣಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ದೇವರು ತಿಳಿಸಿದ್ದು ನಂಬಿಕೆ. ನಂಬಿಕೆ ಇಲ್ಲದಂಥ ಜೀವಿತ ಅದು ಬಡತನವಾಗಿಯೇ ಇರ್ತದೆ. ಆತ್ಮಿಕ ವಿಷಯದಲ್ಲಿ ಆಗಲಿ, ಶಾರೀರಿಕ ವಿಷಯದಲ್ಲಿ ಆಗಲಿ, ಆರ್ಥಿಕ ವಿಷಯದಲ್ಲಿ ಆಗಲಿ. ಹಾಗಿರಬೇಕಾದ್ರೆ ಒಂದು ವಾಕ್ಯದ ಮೂಲಕ ದೇವರು ಮಾತಾಡಿದರು. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ರಿಂದ ಓದ್ತೇನೆ. ಯೇಸು ಅವರ ಸಂಗಡ ಹೋದನು. ಆತನು ಇನ್ನೂ ಮನೆಯ ಮುಚ್ಚುವುದಕ್ಕೆ ಸ್ವಲ್ಪ ದೂರದಲ್ಲಿರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳುಹಿಸಿ, ಪ್ರಭುವೇ, ತೊಂದರೆ ತೆಗೆದುಕೊಳ್ಳಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ಈ ಕಾರಣದಿಂದ ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನು ಅಲ್ಲ ಎನಿಸಿಕೊಳ್ಳಲಿಲ್ಲ. ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಅವನು ಬರ್ತಾನೆ. ನನ್ನ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಅವನು ಮಾಡ್ತಾನೆ ಎಂಬುದಾಗಿ ಹೇಳಿದನು. ಈ ಮಾತನ್ನು ಕೇಳಿ ಆತನ ವಿಷಯವಾಗಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿ ಕಾಣಲಿಲ್ಲವೆಂದು ನಿಮಗೆ ಹೇಳ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದನು. ಅಲ್ಲಿ ನೋಡ್ತಾ ಇದ್ದೇವೆ, ಆ ಶತಾಧಿಪತಿ ತನ್ನ ಆಳುಗಳನ್ನು, ಹಿರಿಯರನ್ನು, ಎಲ್ಡರ್ಸ್, ಅವನಲ್ಲಿ ಇರತಕ್ಕಂಥ ಎಲ್ಡರ್ಸನ್ನು ಕಳಿಸಿ ಕೊಡ್ತಾನೆ. ಹೋಗಿ, ಯೇಸು ಸ್ವಾಮಿ ಅಲ್ಲಿ ಬರ್ತಾ ಇದ್ದಾರೆ, ನನ್ನ ಮನೆಗೆ ಬರುವುದು ಬೇಡ, ಅವರಿಗೆ ಯಾಕೆ ತೊಂದರೆ ಕೊಡಬೇಕು? ಆತ ನನಗೆ ಮನೆಗೆ ಬರುವಷ್ಟರ ಮಟ್ಟಿಗೆ ನನಗೆ ಯೋಗ್ಯತೆ ಇಲ್ಲ. ನಾನು ಆತನ ಹತ್ತಿರಕ್ಕೆ ಹೋಗುವುದಕ್ಕೂ ಸಹ ನಾನು ತಕ್ಕವನಾಗಿಲ್ಲ. ಆದುದರಿಂದ ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಏನಾಗ್ತಾನೆ? ಗುಣ ಆಗ್ತಾನೆ. ನಂಬಿಕೆ ಅಂದರೆ ಅದೇ. ಯಾವುದು ನಂಬಿಕೆ? ಏನು ಅರ್ಥ? ಆತನು ಹೇಳಿದಂಥ ಮಾತು. ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಏನಾಗ್ತಾನೆ? ಗುಣವಾಗ್ತಾನೆ. ಈ ಒಂದು ಮಾತು ಯೇಸು ಸ್ವಾಮಿಗೆ ಆಶ್ಚರ್ಯವೆನಿಸಿತು. ಯೇಸು ಸ್ವಾಮಿ ಉದಾಹರಣೆ ಕೊಡ್ತಾರೆ. ಒಬ್ಬನಿಗೆ ಹೋಗಂದರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ಇಂಥದ್ದು ಮಾಡಂದರೆ ಮಾಡ್ತಾನೆ. ಹಾಗಾದರೆ ನೀನು ಹೇಳಬೇಕಾದ್ರೆ ಯಾಕೆ ಅದು ಆಗುವುದಿಲ್ಲ? ಖಂಡಿತವಾಗಿ ಆಗ್ತದೆ, ನಾನು ನಂಬ್ತಾ ಇದ್ದೇನೆ. ಒಂದು ಮಾತು ಹೇಳಿದರೆ ಸಾಕು, ಮನೆಯಲ್ಲಿ ನನ್ನ ಆಳು ಏನಾಗ್ತಾನೆ? ಸ್ವಸ್ಥವಾಗ್ತಾನೆ. ಇವತ್ತು ನಮಗೆಲ್ಲ ನಂಬಿಕೆ ಇದೆಯಾ ಅಂತ? ನಂಬಿಕೆ ಸ್ವಾಮಿ, ಒಂದು ಸಾರಿ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಆ ಪಾತ್ರೆಗೆ ಖಂಡಿತವಾಗಿ ನನಗೆ ಆನ್ಸರ್ ಕೊಟ್ಟೆ ಅಂತ ನಾವು ನಂಬ್ತಾ ಇದ್ದೇವಾ? ಆ ರೀತಿಯಲ್ಲಿ ನಂಬಿಕಿದ್ದರೆ ನಾವು ಯಾವತ್ತಿಗೂ ಕಳವಳಗೊಳ್ಳೋದಿಲ್ಲ. ಯಾಕೆಂದರೆ ಆ ನಂಬಿಕೆ ನಮ್ಮನ್ನು ಏನು ಮಾಡ್ತದೆ? ಜೀವಿಸಲಿಕ್ಕೆ ಮಾಡ್ತದೆ. ನಂಬಿಕೆ ನಮ್ಮನ್ನು ಏನಾಗ್ತದೆ? ಜೀವನಕ್ಕೆ ಅದು ಬಲವಾಗಿರ್ತಕ್ಕಂಥದ್ದಾಗಿದೆ. ಆ ಒಂದು ನಂಬಿಕೆಯಲ್ಲಿ ಕೊರತೆ ಇರುವುದರಿಂದಲೇ ಇವತ್ತು ಅನೇಕರು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುತ್ತಾನೇ ಇಲ್ಲ ಅವರಿಗೆ. ಹೇಳ್ಬೋದು, ಬ್ರದರ್, ನಾನು ಭಾಳ ವರ್ಷದಿಂದ, ಭಾಳ ತಿಂಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅಲ್ಲ. ಎಂಥ ಪ್ರಾರ್ಥನೆ ಅದು? ನಂಬಿಕೆ ಇದೆಯಾ? ಕ್ರಿಯೆಗಳಿಲ್ಲದಂತಹ ನಂಬಿಕೆ ಸತ್ತದಾಗಿದೆ. ಅನೇಕ ಸಾರಿ ನಾವು ಉದ್ದನೆಯ ಪ್ರಾರ್ಥನೆ ಮಾಡ್ತೇವೆ. ಮತ್ತೇನು ಸ್ವಾರ್ಥಿಯಲ್ಲಿ ನೋಡ್ತೀವಲ್ಲ, ಅವರು ಅನ್ಕೊಳ್ತಾರೆ ಉದ್ದನೆ ಪ್ರಾರ್ಥನೆ ಮಾಡೋದ್ರಿಂದ ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ತಾರೆ ಅಂತೇಳಿ. ಆದರೆ ಅದಲ್ಲ. ಒಂದೇ ನಿಮಿಷದ ಪ್ರಾರ್ಥನೆಯಾಗಿದ್ದರೂ ಅದೇನಾಗಿರ್ತದೆ? ಬಲಶಾಲಿಯಾಗಿರ್ತದೆ. ಯಾರು ಒಂದೇ ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿದರು? ಎಲಿಯ
ಒಂದೇ ನಿಮಿಷದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಆಕಾಶದಿಂದ ಬೆಂಕಿ ಬಂದು ಆ ಒಂದು ಯಜ್ಞವನ್ನು ಏನಾಕಿತ್ತು, ಸುಟ್ಟಾಗಿಬಿಡ್ತು. ಒಂದೇ ನಿಮಿಷದ ಪ್ರಾರ್ಥನೆ. ನಂಬಿಕೆಯಿಂದ ಮಾಡತಕ್ಕಂಥ ಪ್ರಾರ್ಥನೆ ಅದು ಬಲವಾಗಿರ್ತದೆ. ನಮ್ಮಲ್ಲಿ ಯಾಕೆ ಇಲ್ಲ, ಯಾಕೆ ಅಂತ ನಂಬಿಕೆಯ ಬಲ ಇಲ್ಲ? ಆ ಒಂದು ಪ್ರಾರ್ಥನೆ ಮಾಡಿದ ತಕ್ಷಣ ಅಲ್ಲಿ ಅಪನಂಬಿಕೆ ತಕ್ಷಣವೇ ಕಾದುಕೊಂಡಿರ್ತದೆ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಿ, ತಕ್ಷಣ ನಿಮ್ಮಲ್ಲಿ ಅಪನಂಬಿಕೆಯ ಒಂದು ಭಾವನೆ ಬರೋದರಿಂದ ಅದನ್ನು ಮರೆತು ಬಿಡ್ತಿದ್ರೆ ಅದರ ಫಲವನ್ನು ಕಾಣಲಿಕ್ಕೆ ಇಲ್ಲ. ಅದಕ್ಕೆ ನಂಬಿಕೆ ನಮಗೆ ದೃಢವಾಗಿರ್ಬೇಕು. ಆಸೆ ಹೇಳ್ತಾನೆ ಏನಂತೇಳಿ, ನನ್ನ ಆಳಿಗೆ ಹೋಗಂದ್ರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ಕೂತ್ಕೊಳ್ಳಂದ್ರೆ ಕೂತ್ಕೊಳ್ತಾನೆ. ಆಗಿರ್ಬೇಕಾದ್ರೆ ನಿನ್ನ ಮಾತಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಅವನು ನಿನ್ನ ಮೇಲೆ ಅಧಿಕಾರಿ ಒಬ್ಬನಿದ್ದಾನೆ, ನನ್ನ ಮೇಲೆ ಅಧಿಕಾರಿ ಇದ್ದಾನೆ, ನನ್ನ ಕೆಳಗಳಿಗೆ ಆಳಿದ್ದಾನೆ, ಅವನ್ನೆಲ್ಲ ಕೆಲಸವನ್ನು ಮಾಡ್ತಾನೆ. ನೀನು ಒಂದು ಮಾತು ಹೇಳಿದ್ರೆ ಸಾಕು. ಅವನು ಹೇಳಿದ ಹಾಗೆ ಅವನ ಆಳ ಏನಾದನು, ಸ್ವಸ್ಥತೆಯನ್ನು ಹೊಂದಿಕೊಂಡನು. ಯೇಸು ಸ್ವಾಮಿ ಮನೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಸ್ವಸ್ಥತೆಯನ್ನು ಹೊಂದಿಕೊಂಡನು. ಜಕೈನ ಮನೆಗೆ ಪ್ರವೇಶ ಮಾಡುವುದಕ್ಕಿಂತ ಯೇಸು ಸ್ವಾಮಿ ಅವನಲ್ಲಿ ಒಂದು ಮನಸ್ಸು ಬದಲಾವಣೆ ಬಂತು. ಏನು, ನಾನು ಮಾಡಿದ ಎಲ್ಲ ಅನ್ಯಾಯಕ್ಕೆ ತಕ್ಕಷ್ಟು ನಾನೇನು ಮಾಡ್ತೇನೆ, ಅವರವರಿಗೆ ಕೊಡಬೇಕಾದ 1ಕ್ಕೆ 4 ವಾಪಸ್ ಕೊಟ್ಟನೆಂಬ ಮನವರಿಕೆ ಅವನಿಗೆ ಉಂಟಾಯಿತು. ಯಾಕೆ? ಅವನ ನಂಬಿಕೆಯಿಂದ ಯೇಸು ಸ್ವಾಮಿಯನ್ನು ನೋಡಬೇಕಂತ ಆತುರದಿಂದ ಅವನಲ್ಲಿ ಕಾಯ್ತಾ ಇದ್ದನು. ಯಾರು ಅವನು? ಯೇಸು ಸ್ವಾಮಿ. ಅವನು ನಾನು ನೋಡಲೇಬೇಕಂತ ಹೇಳಿ ಏನು ಮಾಡಿದನು? ಅವನು ತನ್ನ ಕಿರಿಯಿಂದ ತೋರಿಸಿದನು. ಅವಳು ಗಿಡ್ಡನಾಗಿ ಯೇಸು ಸ್ವಾಮಿ ನೋಡದೇ ಇರುವಾಗ ಮರದ ಮೇಲೆ ಹತ್ತಿಕೊಂಡು ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದನು. ಅವಳು ಡಿಗ್ನಿಟಿ ಎಲ್ಲ ಬಿಟ್ಟು ಕೊಟ್ಟನು. ಮರದ ಮೇಲೆ ನೋಡಿ ಏನು ಮಾಡ್ತಾ ಇದ್ದನು? ಅವನು ದೊಡ್ಡ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವನು ಸುಂಕ ವಸೂಲು ಮಾಡುವನು, ದೊಡ್ಡ ಆಫೀಸರ್ ಆಗಿದ್ರು. ತನ್ನ ಡಿಗ್ನಿಟಿಯನ್ನು ಬಿಟ್ಟು ಒಂದು ಅಕ್ಕಿ ಮರದ ಮೇಲೆ ಹತ್ತಿಕೊಂಡು ಯೇಸು ಸ್ವಾಮಿಯನ್ನು ನೋಡಬೇಕಂತ ಎಷ್ಟು ಆಸಕ್ತಿ ಐತಲ್ಲ, ಅದರ ಪರಿಣಾಮ ಆತನ ಮಾನಸಾಂತರ ಹೊಂದುವುದಕ್ಕೆ ಕಾರಣವಾಗಿತ್ತು. ಇವತ್ತು ಎಷ್ಟು ಮಂದಿ ಪ್ರಾರ್ಥನೆ ಮಾಡ್ತೀರಾ? ದೀನತ್ವದ ಪ್ರಾರ್ಥನೆ ಇದೆಯಾ? ಆ ಶತಾಧಿಪತಿಗೆ ಇದ್ದಂಥ ದೀನತ್ವ ಇದೇನಾ? ನಿನ್ನ ಮನೆಗೆ ನಿನ್ನ ಹತ್ತಿರ ಬರಲಿಕ್ಕೆ ನಾನು ತಕ್ಕವನಲ್ಲ, ನೀನು ನನ್ನ ಮನೆಗೆ ಬರಲಿಕ್ಕೆ ನಾನು ಯೋಗ್ಯನೇ ಇಲ್ಲ ಅಂತ ತನ್ನನ್ನು ತಗ್ಗಿಸಿಕೊಂಡ ಹಾಗೆ ಯಾರು ತಮ್ಮ ಹೃದಯದಲ್ಲಿ ಮುರಿದವರಾಗಿ ಪ್ರಾರ್ಥನೆ ಮಾಡ್ತೀರೋ ನಿಮ್ಮೆಲ್ಲರಿಗೆ ಖಂಡಿತವಾಗಿ ದೇವರ ಉತ್ತರ ಇದ್ದೇ ಇರ್ತದೆ ರೀ. ದೇವರು ಉತ್ತರ ಕೊಡದೆ ಹೋದರೆ ಕೇಳಿರಿ ನಿಮಗೆ ಕೊಡಲ್ಪಡುವುದೆಂಬ ಮಾತು ಆತನು ಹೇಳ್ತಿರಲಿಲ್ಲ. ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಸಕಲ ಅಧಿಕಾರವನ್ನು ಹೊಂದಿದಂಥ ಮನುಷ್ಯ ಯೇಸು ಸ್ವಾಮಿ ಒಬ್ಬರೇ. ಮತ್ತು ಯಾರು ಅಧಿಕಾರವನ್ನು ಹೊಂದಿಕೊಳ್ಳಿಲ್ರಿ. ಆ ಅಧಿಕಾರದಿಂದ ನಮ್ಮ ಮಧ್ಯದಲ್ಲಿ ಆತನ ಮಹತ್ವದ ಕಾರ್ಯಗಳನ್ನು ತೋರ್ಪಡಿಸಿಕೊಡ್ತಾ ಇದ್ದಾನೆ. ನಾವು ಯಾಕೆ ಸಂತೋಷ ಭರಿತರಾಗಿಲ್ಲ? ಯಾಕೆ ನಾವು ಯೇಸು ಸ್ವಾಮಿನ ಅಂಟಿಕೊಳ್ತಾ ಇಲ್ಲ? ಯಾಕೆ ನಮಗೂ ಯೇಸು ಸ್ವಾಮಿಗೆ ಮಧ್ಯೆ ಒಂದು ಬಿರುಕು ಬರ್ತಾ ಇದೆ? ಆ ಬಿರುಕೆ ನಮ್ಮನ್ನು ಅಪನಂಬಿಕೆಗೆ ದಾರಿ ನಡೆಸ್ತಾ ಇದೆ. ಶೋಧನೆ ಎಲ್ಲರಿಗೂ ಇದೆ, ಎಲ್ಲರ ಮನೆಯಲ್ಲಿ ಇದೆ. ಎಲ್ಲರಿಗೂ ಹೊರಗಡೆ ಮನೆ ಇರ್ಬೋದು, ನನಗಂತ ನನ್ನ ಮನೆಯಲ್ಲೇ ಶೋಧನೆ ಭಾಳ ಇದೆ. ನನ್ನ ಶೋಧನೆ ನನ್ನ ಮನೆಯಲ್ಲೇ ಇದೆ. ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಮಾಡಬೇಕು, ಪ್ರಾರ್ಥನೆ ಮಾಡಬೇಕಷ್ಟೇ. ಖಂಡಿತ ನಂಬ್ತಾ ಇದ್ದೇನೆ, ಒಂದು ದಿನ ಅಲ್ಲ ಒಂದು ದಿನ ನನ್ನ ಮನೆಯು ಸಹ ಏನಾಗ್ತದೆ, ಶುದ್ಧವಾಗ್ತದೆ. ದೇವರಂಥ ಪರಿಶುದ್ಧತೆಗೆ ನಡೆಸ್ತಾನಂತೇಳಿ ನಾನು ನಂಬ್ತಾ ಇದ್ದೇನೆ. ಪ್ರಾರ್ಥನೆ ಮಾಡ್ತಾರೆ. ಎಲ್ಲಿವರೆಗೆ? ಜಯ ಗಳಿಸುವವರೆಗೆ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಅನೇಕರ ಮನೆಯಲ್ಲಿ ಕಣ್ಣೀರಿದೆ, ಅನೇಕರ ಮನೆಯಲ್ಲಿ ಏನಿದೆ, ಬೇಸರಿಕೆ. ಇದು ಎಂಥ ಲೈಫ್ ಅಂತ ನೊಂದುಕೊಳ್ಳುವಂಥ ಸಿಸ್ಟರ್ಸ್ ಭಾಳ ಮಂದಿ ಇದ್ದೀರಾ. ಯಾಕೆ? ನಿಮ್ಮ ಮನೆಯಲ್ಲಿ ಆ ಬೆಳಕು ಇಲ್ಲ. ಬೆಳಕಿಲ್ಲದ ಕಾರಣವಾಗಿ, ಬೆಳಕಿನ ಜೀವಿತ ಇಲ್ಲದ ಕಾರಣವಾಗಿ, ದೇವರ ಮೇಲೆ ಇರತಕ್ಕಂಥ ಆಸಕ್ತಿ ಕಡಿಮೆಯಾಗಿದ್ದರಿಂದ, ದೇವರನ್ನು ಹಿಡ್ಕೊಳ್ಳುವ ವಿಷಯದಲ್ಲಿ, ದೇವರನ್ನು ಅಂಟಿಕೊಳ್ಳುವ ವಿಷಯದಲ್ಲಿ ನೀವು ಬಹಳ ಬಡವರಾಗಿದ್ದರಿಂದ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಅದೇ ಲಾಸ್ಟ್ ವಾರದಲ್ಲಿ ಸಹ ನಾನು ಅದನ್ನು ಮಾಡಿದೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಮ್ಮನಸ್ಸಿಲ್ಲದ ಕಾರಣ ಅಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇಲ್ಲ ಅಂತೇಳಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆ ಇರಲಿ.
ಶತಾಧಿಪತಿ ಹತ್ರ ಸ್ವಲ್ಪ ಹೊತ್ತು ಫೆಲೋಶಿಪ್ ಮಾಡ್ರಿ ಹೋಗಿ. ಶತಾಧಿಪತಿ ಅಂದರೆ 100ಕ್ಕೆ ಅಧಿಕ ಬೇರೆ 100 ಮಂದಿಗೆ ಆತನು ಹಿರಿಯನಾಗಿದ್ದನು ಅವನು. ಅವರಿಗೆಲ್ಲ ಅಧಿಕಾರ ಕೊಡಲ್ಪಟ್ಟಿತ್ತು. ಅದಕ್ಕೆ ಎಲ್ಲ 100 ಮಂದಿ ಸಹ ಆತನ ಮಾತುಗಳಿಗೆ ವಿಧೇಯರಾಗ್ತಾರೆ. ಅದಕ್ಕೆ ದೇವರು ದುಃಖ ಪಡ್ತಾ ಇದ್ದಾನೆ. ಏನು? ಯಜಮಾನನಿಗೆ ತನ್ನ ಎತ್ತುಗಳು ಏನಾಗ್ತದಂತೆ, ವಿಧೇಯರಾಗ್ತದಂತೆ. ಪ್ರಾಣಿಗಳು ಸಹ ತನ್ನ ಯಜಮಾನರಿಗೆ ವಿಧೇಯರಾಗ್ತದೆ. ಆದರೆ ನನ್ನ ಜನರು ನನಗೆ ವಿಧೇಯರಾಗ್ತಾ ಇಲ್ಲ. ಯಾಕೆಂದರೆ ನಂಬಿಕೆ ಇಲ್ಲ. ಯಾರಿಗೆ ನಂಬಿಕೆ ಇಲ್ಲವೋ ಅವ್ರಿಗೆ ವಿಧೇಯರಾಗುತ್ತಿಲ್ಲ. ಯಾರಿಗೆ ನಂಬಿಕೆ ಇಲ್ಲವೋ ದೇವರ ವಾಕ್ಯವನ್ನು ಓದುವುದಿಲ್ಲ. ಯಾರಿಗೆ ನಂಬಿಕೆ ಇಲ್ಲವೋ ಅವರ ಪ್ರಾರ್ಥನೆ ಬಲವಾಗಿರೋದಿಲ್ಲ. ತಾಸುಗಟ್ಟಲೆ ಮಾಡಬೇಕಾದ ಅವಶ್ಯಕತೆ ಇಲ್ಲರಿ. ನಾವು ಶೋಧನೆಗೆ ಬರುವಾಗ ನಾವು ಪ್ರಾರ್ಥನೆ ಮಾಡುವಂಥದ್ದೇ ಬಹಳ ಅವಶ್ಯಕತೆ. ಆ ರೀತಿಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿ ನಾವು ಪ್ರತಿದಿನ ಜಯಶಾಲಿಗಳಾಗಿ ಜಯ ಹೊಂದುತ್ತಾ ಹೋಗ್ತೇವೆ. ಎಂಥ ಶೋಧನೆಗಳು ಬಂದರೂ ಸಹ ಆ ಬಲವಾದ 1 ನಿಮಿಷದ ಪ್ರಾರ್ಥನೆ, ನಂಬಿಕೆಯಿಂದ ಮಾಡುವಂಥ 1 ನಿಮಿಷದ ಪ್ರಾರ್ಥನೆಯಿಂದ ನಾವು ಜಯವನ್ನು ಗಳಿಸಿಕೊಳ್ತೇವೆ. ಆ ನಂಬಿಕೆಯಲ್ಲಿ ಕೊರತೆಯಾಗಿರುವುದರಿಂದಲೇ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಏನಾಗಿದ್ದೇವೆ, ಬಡವರಾಗಿದ್ದೇವೆ. ನಾವು ದೇವರು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೋಸ್ಕರ ತಾನು ಬಡವನಾದನು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನನ್ನು ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡಬೇಕಂತೇಳಿ ದೇವರು ಬಡವರಾಗಿ ಭೂಮಿಗೆ ಬಂದು ನಮಗಾಗಿ ಆತನು ಸತ್ತಿದ್ದಾನೆ, ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಹಾಗಿರಬೇಕಾದರೆ ನಾವು ಹೇಗಿರಬೇಕು? ಬಹಳ ಸಂತೋಷವುಳ್ಳವರಾಗಿರ್ಬೇಕು. ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ ನಮ್ಮ ಬಾಯಿಂದ ಮಾತುಗಳು ಬರಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನನಗೆ ಸ್ತೋತ್ರ ಸ್ವಾಮಿ. ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡುವಂತ ನಾವು ಕೇಳಿಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. ದೇವರ ಹತ್ರ ನಮಗೆ ಒಂದು ಚಾಲೆಂಜ್ ಬರಬೇಕಲ್ರಿ. ನಮ್ಮಪ್ಪ ಐಶ್ವರ್ಯ ಅಂತ, ಹೌದಾ? ನಿಮ್ಮಪ್ಪನ ಐಶ್ವರ್ಯ ಅಂತಲೇ ಪರಲೋಕದ ತಂದೆ. ಹಾಗಿರ್ಬೇಕಾದ್ರೆ ನಾವು ಯಾಕೆ ದುಃಖದ ಮನೋಭಾವದಲ್ಲಿರಬೇಕು? ಯಾಕಂದರೆ ಒಂದೇ ಒಂದು, ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವು ದೇವರ ಮೇಲೆ ಭರವಸೆ ಇಡದೆ, ನಂಬಿಕೆ ಇಡದೆ, ನಿಮ್ಮ ಬುದ್ಧಿಯನ್ನೇ ನೀವು ಆತ್ಕೊಂಡು ಜೀವಿಸುವುದರಿಂದ ಏನಾಗಿದ್ದೀರಾ? ಸೋಲನ್ನು ಅನುಭವಿಸ್ತಾ ಇದ್ದೀರಾ. ಆಗಿರಬೇಕು. ದೇವರು ನಮ್ಮನ್ನು ಯಾವಾಗಲೂ ಜಯಶಾಲಿ ಆಗಿರಬೇಕು, ಯಾವಾಗಲೂ ನಾವು ಆರೋಗ್ಯವಂತರಾಗಿರಬೇಕು, ಯಾವಾಗಲೂ ನಾವು ಐಶ್ವರ್ಯವಂತರಾಗಿರ್ಬೇಕು. ಆತ್ಮಿಕ ವಿಷಯ, ಎಲ್ಲ ವಿಷಯಗಳಲ್ಲಿ ಅದೇ ದೇವರ ಒಂದು ಉದ್ದೇಶ. ಅದಕ್ಕೋಸ್ಕರ ನಮ್ಮನ್ನು ಇದು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಇನ್ನೂ ನಮಗೆ ಟೈಮ್ ಇದೆ. ಸ್ವಾಮಿ, ನಾನು ಮನುಷ್ಯರ ಮೇಲೆ ನಂಬಿಕೆ ಇಡದೆ ಸ್ವಾಮಿ, ನಿನ್ನೆನೇ ನಾನು ನಂಬುತ್ತಾ ಇದ್ದೇನೆ. ಆತನ ನಂಬುವವರು ಆತನ ವಾಕ್ಯಗಳಿಗೆ ಕೈಕೊಂಡು ಜೀವಿಸ್ತಾರೆ. ದೇವರ ವಾಕ್ಯವನ್ನು ಕೈಕೊಂಡು ಜೀವಿಸ್ತೇವೆ. ನಾನು ನಂಬುತ್ತೇನೆ ಸ್ವಾಮಿ ಅಂತ ಹೇಳಿದರೆ ಅದೇ ನಮ್ಮನ್ನೇ ನಾವೇ ಮೋಸಪಡಿಸಿಕೊಳ್ತೇವೆ. ನಮ್ಮಿಂದ ಆದಷ್ಟು ಒಂದೊಂದು ವಿಷಯಕ್ಕಾಗಿ ನಾವು ಏನಾಗೋಣ, ವಿಧಿಯರಾಗದಂತೆ ನಾವು ಇಡುವಂಥ ನಂಬಿಕೆ ಎಲ್ಲ ವ್ಯರ್ಥವಾಗಿರ್ತದೆ. ಅದಕ್ಕೋಸ್ಕರ ಆ ಶತಾಧಿಪತಿಯಲ್ಲಿದ್ದಂಥ ನಂಬಿಕೆ ನಮಗೆ ಬರಲಿ. ಒಪ್ಪಿಸಿಕೊಂಡ ಸ್ವಾಮಿ, ನಾನು ಯಾವ ಎಂಥ ದುಸ್ಥಿತಿಯಲ್ಲಿದ್ದೇನೆ, ನನ್ನ ಮನೆಯ ಕ್ರಿಯೆಗಳು ಯಾವ ರೀತಿ ಇದೆಯೋ, ನೀನು ಎಲ್ಲವನ್ನು ಬಲ್ಲಾತನಾಗಿದ್ದಿ. ನಮ್ಮ ಕುಟುಂಬದ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಿನ್ನಿಂದ ಮಾತ್ರ ಸ್ವಾಮಿ. ಅದನ್ನು ನಾನು ನಿನ್ನಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೇನೆ, ಎದುರು ನೋಡ್ತಾ ಇದ್ದೇನೆ ಸ್ವಾಮಿ. ನನಗೆ ಆ ಒಂದು ಬಿಡುಗಡೆ ಕೊಡ್ತೀಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲರ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ಬೇಕಾ? ನಂಬಿಕೆ ಇರಲಿ. ದೇವರು ನನ್ನನ್ನು ಬದಲಾಯಿಸ್ತಾನೆ. ಆತನು ನಮ್ಮನ್ನು ಬದಲಾಯಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ಯಾವ ರೀತಿಯಲ್ಲಿ ನಾನು ಜೀವಿಸಬೇಕು, ನನ್ನ ಮಾತು ಯಾವ ರೀತಿಯಲ್ಲಿ ಇರಬೇಕು, ನನ್ನ ಆಲೋಚನೆ ಯಾವ ರೀತಿಯಲ್ಲಿ ಇರಬೇಕು, ನನ್ನ ದೃಷ್ಟಿಯ ಹೇಗಿರಬೇಕು, ನಾನು ಬೇರೆಯವರ ಜೊತೆಯಲ್ಲಿ ಇರ್ತಕ್ಕಂಥ ಅನ್ಯನೀತಿ ಯಾವ ರೀತಿಯಲ್ಲಿದೆ, ಯಥಾರ್ಥವಾಗಿ ಪ್ರೀತಿ ಮಾಡ್ತಾ ಇದ್ದೇನಾ? ದೇವರು ಕೊಡುತ್ತ ಎರಡೇ ಆಗಣೆ. ಒಂದು, ಆತನನ್ನು ಪ್ರೀತಿಸಬೇಕು. ಎರಡನೇದು, ಆತನ ಜೊತೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು. ಇದರಲ್ಲೇ ಇಡೀ ಸತ್ಯ ಅಡಕವಾಗಿದೆ. ಆದ್ದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ನಂಬಿಕೆಯಲ್ಲಿ ದೃಢವಾಗಿರೋಣ. ನಮ್ಮ ನಂಬಿಕೆಗೆ ದೇವರು ಉತ್ತರ ಕೊಡ್ತಾನೆ ಎಂಬ ಭರವಸೆಯಲ್ಲಿರೋಣ. ಖಂಡಿತವಾಗಿ ಆ ರೀತಿಯಲ್ಲಿ ಯಾರು ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾರೋ, ಶತಾಧಿಪತಿಯ ಹಾಗೆ ಯಾರು ಆತನ ಮೇಲೆ ಆ ಒಂದು ನಂಬಿಕೆ ಇಟ್ಟಿರ್ತಾರೋ,
ನಾವು ನಂಬಿಕೆ ಇಡುವುದಾದರೆ ದೇವರ ಮಹಿಮೆಯನ್ನು ಕಾಣ್ತೇವೆ. ಆ ರೀತಿಯಾಗಿ ನಡೆಸಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ கேட்ட வார்த்தைகளுக்காக நான் தேவனுக்கு நன்றி சொல்கிறேன். ಕೇಳಿದ ಮಾತುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. இந்த நாட்களிலே நம்பிக்கை என்பது மிகவும் அவசியமானது. ಈ ದಿನಗಳಲ್ಲಿ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ஏனென்றால் ஆண்டவர் சொல்லியிருக்கிறார், ಯಾಕಂದ್ರೆ ದೇವರು ಹೇಳಿದ್ದಾರೆ லூக்கா 18ல அந்த விதவை போல ஒரு விசுவாசத்தை, விதவைக்கு இருக்கிற விசுவாசத்தை நான் வரும் நாளிலே காண்பேனோ என்று ஆண்டவர் ஒரு சந்தேகத்துடனே அதை சொல்கிறார். ಲೋಕ 18ರಲ್ಲಿ ವಿಧವೆಯನ್ನು ನೋಡ್ಬಿಟ್ಟು ಆಕೆಯಲ್ಲಿರುವಂತ ನಂಬಿಕೆಯನ್ನು ನೋಡ್ಬಿಟ್ಟು ಇಂಥ ನಂಬಿಕೆ ಕೊನೆಯ ದಿನದಲ್ಲಿ ನಾನು ಕಾಣುವೆನೋ ಎಂಬ ಪ್ರಶ್ನೆದಿಂದ ಹೇಳ್ತಾರೆ. அதனால்தான் நமக்கு நம்பிக்கை இல்லாதபடினால் நம்ம சோர்ந்து போகிறோம். ಆದ್ರಿಂದಲೇ ನಾವು ನಂಬಿಕೆ ಇಲ್ಲದೆ ಇರೋ ಕಾರಣ ನಾವು ಸೋತು ಹೋಗ್ತೇವೆ. கண்டிப்பா நம்ம யாவருக்கும் தேவன் விசுவாசத்துல நம்மளை விருத்தி அடைய செய்வார் என்று நான் விசுவாசிக்கிறேன். ನಾವು ನಮ್ಮೆಲ್ಲರಿಗೂ ದೇವರು ನಂಬಿಕೆಯಲ್ಲಿ ಬೆಳಲಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬ್ತೇನೆ. ஒரு பிரதானமான பங்கு அது. ಅದು ಒಂದು ದೊಡ್ಡ ವಿಷಯವಾಗಿದೆ, ಅದು ಒಂದು ಭಾಗವಾಗಿದೆ. இன்னொரு விஷயம் என்னென்றால், ಇನ್ನೊಂದು ವಿಷಯ ಏನಂದ್ರೆ மனுஷனுடைய மகிமையை தேடுகிறவர்களுக்கு ಮನುಷ್ಯರ ಮಹಿಮೆಯನ್ನು ಘನತೆಯನ್ನು ಹುಡುಕುವಂತವರು அவர்களுக்கு நம்பிக்கை இருக்காது. ಅವರಲ್ಲಿ ನಂಬಿಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. அது கூட ஆண்டவரே சொல்லியிருக்கிறார். ಅದು ಕೂಡ ದೇವರು ಹೇಳಿದ್ದಾರೆ. மனுஷனோட மகிமை தேடுகிற நீங்கள், ಮನುಷ್ಯರ ಘನತೆಯನ್ನು ಮಹಿಮೆಯನ್ನು ಹುಡುಕುವಂತ ನೀವು நீங்கள் எப்படி விசுவாசிப்பீர்கள்? ಯಾವ ರೀತಿ ನಂಬಿಕೆ ಇಡ್ತೀರಾ? இது சாத்தியமே இல்லை. ಇದು ಅಸಾಧ್ಯವಾದದ್ದು. நாம் தேவனோட மகிமையை தேட வேண்டும். ನಾವು ದೇವರ ಮಹಿಮೆಯನ್ನು ಹುಡುಕೋರಾಗಿರ್ಬೇಕು. ஆண்டவராக இயேசு கிறிஸ்துவோட வாழ்க்கை எப்படி இருந்தது என்றால், ಕರ್ತನಾದ ಯೇಸು ಕ್ರಿಸ್ತನ ಜೀವಿತ ಯಾವ ರೀತಿಯಲ್ಲಿ ಇತ್ತಂದ್ರೆ அவர் எப்பவுமே பிதாவினுடைய சித்தத்தை செய்வதில் உறுதியா இருந்தார். ಆತನು ಯಾವಾಗ್ಲೂ ತಂದೆಯ ಚಿತ್ತವನ್ನು ಮಾಡ್ಲಿಕ್ಕೆ ದೃಢವಾಗಿದ್ರು ಅವರು. மனசு என்ன வேணாலும் சொல்லிட்டோம், மனுஷர்கள் என்ன வேணாலும் பேசும், ಮನುಷ್ಯರು ಏನಾದ್ರೂ ಮಾತಾಡಿದ್ರು ಪರವಾಗಿಲ್ಲ, அதை குறித்து அவர் கவலையற்றவரா இருந்தார். ಅದ್ರ ಬಗ್ಗೆ ಅವರು ಚಿಂತೆ ಮಾಡಿದವರಾಗಿದ್ರು. மத்தேயு 3வது அதிகாரம் ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17வது வசனம். 17ನೇ ವಚನ. ஆண்டவருடைய சாட்சி இது. ಯೇಸು ಸ್ವಾಮಿಯ ಸಾಕ್ಷಿಯನ್ನು ನೋಡ್ತೇವೆ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. இதுதான் ஆண்டவருடைய சாட்சியா இருந்தது. ಇದೇ ದೇವರ ಸಾಕ್ಷಿ ಆಗಿತ್ತು. அவர் 33 வருஷ கால வாழ்க்கையில ಅವರು 33 ವರ್ಷಗಳ ಕಾಲದಲ್ಲಿ எப்போதும் பிதாவினிடத்திலிருந்தே சாட்சி எதிர்பார்த்தார். ಯಾವಾಗಲೂ ತಂದೆಯ ತರ ದೇವರು ಆ ಸಾಕ್ಷಿಯನ್ನು ಎದುರು ನೋಡಿದ್ರು ಅವರು. ஒரு காலத்திலும் மனுஷனுடைய சாட்சி அவர் ஏற்றுக்கொள்ளவில்லை. ಯಾವಾಗ್ಲೂ ಕೂಡ ಆತನ ಮನುಷ್ಯರ ಸಾಕ್ಷಿಯನ್ನು ಅಂಗೀಕರಿಸಿಕೊಳ್ಳಲಿಲ್ಲ. அவர் பிதாவினிடத்தில் என்னை குறித்து என் பிதா என்ன நினைக்கிறார், அதுதான் அவருடைய முழு ஒரு சித்தமா இருந்தது. ನನ್ನ ಕುರಿತಾಗಿ ತಂದೆ ಏನು ಯೋಚನೆ ಮಾಡ್ತಾರೆ, ನನ್ನ ವಿಷಯವಾಗಿ ಏನು ಯೋಚನೆ ಮಾಡ್ತಾರೆ ಎಂಬುದಾಗಿ ಆತನು ಯೋಚನೆ ಮಾಡ್ತಾ ಇದ್ದ. இதுதான் அவருடைய இருதயத்தை மிகவும் மகிழச் செய்தது. ಇದೇ ಆತನ ಹೃದಯವನ್ನು ಬಹಳವಾಗಿ ಸಂತೋಷ ಪಡಿಸುವಂತದ್ದಾಗಿತ್ತು. ನಮ್ಮ உலகத்தில் இருக்கிற எந்த மனுஷனுடைய சாட்சியை நாம் ஏற்றுக்கொள்ள வேண்டிய அவசியம் இல்லை. ಈ ಲೋಕದಲ್ಲಿರುವಂತ ಯಾವ ಮನುಷ್ಯರ ಸಾಕ್ಷಿಯನ್ನು ನಾವು ಅಂಗೀಕರಿಸುವ ಅವಶ್ಯಕತೆ ಇಲ್ಲ. நம்ம சாட்சியை பார்த்து தேவனுடைய நாமத்தை மகிமைப்படுத்த வேண்டும், அவ்வளவுதான். ನಮ್ಮ ಸಾಕ್ಷಿಯನ್ನು ನೋಡ್ಬಿಟ್ಟು ಅವರು ದೇವರ ನಾಮವನ್ನು ಮಹಿಮೆಪಡಿಸಬೇಕು. ಯೇಸು கிறிஸ்து எங்கெல்லாம் போய் ஊழியம் செய்தாரோ, ಯೇಸು ಸ್ವಾಮಿ ಎಲ್ಲೆಲ್ಲ ಹೋಗಿ ಸೇವೆ ಮಾಡಿದ್ರು, ಜನಗಳು வந்துட்டு பிதாவை மகிமைப்படுத்தினார்கள். ಜನರು ಬಂದು ದೇವರನ್ನು ಮಹಿಮೆಪಡಿಸಿದರು. இதுதான் ஆண்டவரோட வாழ்க்கை. ಇದೇ ದೇವರ ಒಂದು ಜೀವಿತವಾಗಿತ್ತು. அவர் சுத்தமுள்ளவராக இருக்கிறது போல ಆತನು ಶುದ್ಧನಾಗಿರೋ ಪ್ರಕಾರ நாம் அவர் விசுவாசிக்க நாம் கூட சுத்தமுள்ளவர்களாக இருக்க வேண்டும். ಆತನಲ್ಲಿ ನಂಬಿಕೆ ಇಟ್ಟರಂತ ನಾವು ಕೂಡ ಶುದ್ಧರಾಗಿರಬೇಕು. அவரை போல நாமும் வாழ வேண்டும். ಆತನ ಹಾಗೆ ನಾವು ಕೂಡ ಜೀವಿಸಬೇಕು. இதுதான் பிதாவோட சித்தம். ಇದೇ ತಂದೆಯ ಚಿತ್ತವಾಗಿದೆ. ஆண்டவர் கூட நமக்கு அதை தான் சொல்லி இருக்கிறார். ದೇವರು ಕೂಡ ನಮಗೆ ಅದನ್ನೇ ಹೇಳಿದ್ದಾರೆ. நம்ம வாழ்க்கையில வந்துட்டு எப்போதுமே வந்துட்டு நம்ம எப்படி இருக்க வேண்டும் என்றால், நம்ம தேவனோட விருப்பத்தை நம்ம செய்கிறவர்களா இருக்க வேண்டும் இந்த பூமியில. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಯಾವ ರೀತಿಯಲ್ಲಿ ಇರಬೇಕಂದ್ರೆ ದೇವರ ಚಿತ್ತವನ್ನು ಆತನ ಇಷ್ಟವನ್ನು ಮಾಡುವಂತವರಾಗಿರ್ಬೇಕು. ஒரு அசைக்கப்படாத கிறிஸ்துவனா இந்த பூலோகத்துல வாழ வேண்டும் என்றால், ಒಂದು ಕದಲಿಸಲಾದಂತ ಜೀವಿತವನ್ನು ಈ ಭೂಲೋಕದಲ್ಲಿ ಜೀವಿಸಬೇಕಾದರೆ இயேசு கிறிஸ்துவை போல பிதாவோட நற்சாட்சி பெற வேண்டும். ಯೇಸು ಕ್ರಿಸ್ತನ ಹಾಗೆ ತಂದೆಯ ಹತ್ರ ನಾವು ಆ ಸಾಕ್ಷಿಯನ್ನು ಹೊಂದಿಕೊಳ್ಳಬೇಕು. மனுஷர்கள் சொல்வதில்லை, ಮನುಷ್ಯರು ಹೇಳುವಂತದ್ದಲ್ಲ. சில நேரத்துல மனுஷர்கள் நம்மளை உயர்த்துகிறார்கள். ಕೆಲವು ಸಮಯದಲ್ಲಿ ಮನುಷ್ಯರು ನಮ್ಮನ್ನು ಹೆಚ್ಚಿಸ್ತಾರೆ. நல்ல சகோதரி இவர், ಒಳ್ಳೆ ಸಹೋದರ ಇವರು, நல்லா பிரசங்கம் பண்ணுவார், ಒಳ್ಳೆ ಪ್ರಸಂಗ ಮಾಡ್ತಾರೆ, அநேக ஜனங்களுக்கு உதவி செய்வார், ಅನೇಕ ಜನರಿಗೆ ಸಹಾಯ ಮಾಡ್ತಾರೆ. இது மனுஷரோட சாட்சி. ಇದು ಮನುಷ್ಯರ ಸಾಕ್ಷಿ.
நான் தேவனோட ராஜ்யத்துக்கு இதுக்கு மதிப்பில்லை. ಆದ್ರೆ ದೇವರ ರಾಜ್ಯದಲ್ಲಿ ಇದು ಪ್ರವೇಶ ಇಲ್ಲ. ஆனால் என்ன நம்மளை குறித்து ஆண்டவர் சொல்ல வேண்டும் அதை. ಆದ್ರೆ ನನ್ನ ಕುರಿತಾಗಿ ದೇವರು ಈ ಮಾತನ್ನ ಹೇಳ್ಬೇಕು. இப்படிப்பட்ட சாட்சியுடைய ஒரு மனுஷன் ಇಂತಹ ಸಾಕ್ಷಿಯನ್ನು ಹೊಂದಿದಂತ ಮನುಷ್ಯನು அவன் வலது பக்கம் 16,000 பேரும் இடது பக்கம் 1000 பேரும் விழுந்தால் கூட ಆ ಬಳಗಡೆ 16,000 ಜನ, ಎಡಗಡೆ 10,000 ಜನ ಬಿದ್ದರೂ ಕೂಡ அவன் தேவனை நம்பியிருப்பான். ಅದು ಮನುಷ್ಯನು ದೇವರನ್ನ ನಂಬಿರ್ತಾನೆ. அவன் அசைக்கப்படாத ஒரு கிறிஸ்துவனா அந்த பூமியில வாழ முடியும். ಆ ಕದಲಿಸಲಾದಂತ ಜೀವಿತವನ್ನು ಆ ಮನುಷ್ಯನು ಭೂಲೋಕದಲ್ಲಿ ಜೀವಿಸಬಹುದು. ஏனென்றால் பிதா அவனை குறித்து சாட்சி கொடுத்திருக்கிறார். ಯಾಕಂದ್ರೆ ತಂದೆಯಾದ ದೇವರು ಆತನ ಕುರಿತು ಸಾಕ್ಷಿ ಹೇಳಿದ್ದಾರೆ. அதுதான் நம்மளோட பலன். ಅದೇ ನಮ್ಮ ಬಲವಾಗಿದೆ. மனுஷருக்கு கொடுக்கிற சாட்சிகள் நம்ம பலன் அல்ல. ಮನುಷ್ಯರು ಕೊಡುವಂತ ಸಾಕ್ಷಿ ನಮಗೆ ಅದು ಬಲ ಅಲ್ಲ. ಅದು பிதா என்னை குறித்து கொடுக்கக்கூடிய சாட்சி தான் என்னோட பலனா இருக்க வேண்டும். ತಂದೆ ದೇವರು ನಮಗೆ ಕೊಟ್ಟಂತ ಸಾಕ್ಷಿ ನಮ್ಮ ಜೀವಿತದಲ್ಲಿ ಬಲವಾಗಿರುತ್ತೆ. இயேசு கிறிஸ்துக்கு அதுதான் பலனா இருந்தது. ಯೇಸು ಸ್ವಾಮಿಗೆ ಅದೇ ಆತನ ಜೀವಿತದಲ್ಲಿ ಬಲವಾಗಿತ್ತು. இன்னொரு இடத்துல கூட அவர் ஜெபிக்கும் பொழுது ಇನ್ನೊಂದು ಸ್ಥಳದಲ್ಲಿ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ எலியாவும் ಎಲಿಯನು வானத்துல வந்துட்டு மோசே எலியாவும் அவர்களுக்கு வந்துட்டு அவரோடு கூட பேசியிருக்கிறதை அந்த சீஷர்கள் கண்டார்கள். ಎಲಿಯನು ಮತ್ತು ಮೋಶೆ ಯೇಸು ಸ್ವಾಮಿ ಹತ್ರ ಮಾತಾಡುವಂತದ್ದು ಶಿಷ್ಯರು ನೋಡಿದ್ರು. அவரை குறித்து என்ன சொல்லி பேசியிருப்பார்கள்? ಆತನ ಕುರಿತಾಗಿ ಏನನ್ನು ಹೇಳಿರ್ಬೋದು ಅವರು? பிதா என்னோட நேசகுமாரன் என்று உன்னை குறித்து சொல்கிறார். ತಂದೆಯಾದ ದೇವರು ನನ್ನ ಪ್ರಿಯನಾದ ಮಗನು ಎಂಬುದಾಗಿ ನಿನ್ನ ವಿಷಯದಲ್ಲಿ ಹೇಳ್ತಿದ್ದಾರೆ. நான் இப்படித்தான் விசுவாசிக்கிறேன் அதை. ನಾ ಈ ರೀತಿಯಾಗಿ ಅದನ್ನು ನಂಬ್ತೇನೆ ನಾನು. நீ தைரியமா இரு. ನೀವು ಧೈರ್ಯವಾಗಿರಿ. ನೀವು இந்த சோதனை கடந்து போகும்படி ನೀವು ಈ ಶೋಧನೆಯನ್ನು ಹಾದು ಹೋಗುವಂತೆ பிதா உனக்கு நமக்கு பலப்படுத்துவார். ತಂದೆಯಾದ ದೇವರು ನಮ್ಮನ್ನು ಬಲಪಡಿಸ್ತಾರೆ. தேவ தூதனை அதுக்கென்று அனுப்பியிருக்கிறார். ದೇವದೂತರನ್ನು ದೇವರು ನಮ್ಗೆ ಕಳಿಸಿದ್ದಾರೆ. ಅದಕ್ಕಾಗಿ ஆண்டவர் மிகுந்த பலனுள்ளவராக இருந்தார். ದೇವರು ಬಲವುಳ್ಳವರಾಗಿದ್ದರು ಆ ಸಮಯದಲ್ಲಿ. அவரோட சாட்சி எல்லாம் பரலோகத்திலிருந்து தான் வந்தது. ಆತನ ಸಾಕ್ಷಿ ಎಲ್ಲ ಪರಲೋಕದಿಂದ ಬಂದಿದ್ದಾಗಿತ್ತು. மனுஷர்களை சொன்னார்கள் அநேக சாட்சிகள் அவரை குறித்து. ಆತನ ಕುರಿತಾಗಿ ಮನುಷ್ಯರು ಅನೇಕ ಸಲ ಸಾಕ್ಷಿ ಹೇಳಿದ್ರು. ஆனாலும் அந்த சாட்சியின் மேல் தேவன் பிரியமா இருக்கவில்லை. ஆண்டவராகிய இயேசு கிறிஸ்து ಕರ್ತನಾದ ಯೇಸು ಸ್ವಾಮಿ ಆ ಸಾಕ್ಷಿಯನ್ನು ಅವರು ಆತುಕೊಳ್ಳಿಲ್ಲ, ಅದನ್ನು ಮೆಚ್ಚಿಸಿಕೊಳ್ಳಲಿಲ್ಲ. என்னை குறித்து பிதா என்ன சொல்கிறார் அதுதான் அவருடைய முழு வாஞ்சையா இருந்தது. ನನ್ನ ಕುರಿತಾಗಿ ತಂದೆಯಾದ ದೇವರು ಯಾವ ರೀತಿ ಏನು ಹೇಳ್ತಾ ಇದಾರೆ ಅದೇ ಆತನ ಪೂರ್ಣ ಆಸಕ್ತಿ ಆಗಿತ್ತು. ஆனால் தான் அவர் அசைக்கப்படாத ஒரு வாழ்க்கை இந்த பூலோகத்தில் செய்து கடைசியில் அவர் ஒரு ஜெயமுள்ள ஒரு வாழ்க்கையை முடித்து விட்டார். ಆದ್ದರಿಂದಲೇ ಕದಲಿಸಲಾದಂತ ಜೀವಿತವನ್ನು ಭೂಲೋಕದಲ್ಲಿ ಜೀವಿಸಿ ಕೊನೆಗೆ ಜಯಭರಿತವಾದ ಜೀವಿತವನ್ನು ಆತನು ಹೊಂದಿದರು. அது மரணத்தையே ஜெயித்து விட்டது. ಆತನ ಮರಣವನ್ನು ಕೂಡ ಅದನ್ನು ಮರಣವನ್ನು ಜಯಿಸಿಬಿಡ್ತು ಆ ಜೀವಿತ. அவர் நமக்கு சாட்சி கொடுத்தார் என்றால் ಆತನು ನಮ್ಗೆ ಸಾಕ್ಷಿ ಕೊಟ್ಟಿದ್ದಾದ್ರೆ நாம் உலகத்தில் எல்லாத்தையும் ஜெயிக்க முடியும். ನಾವು ಈ ಲೋಕದ ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ. இப்படிப்பட்ட சாட்சியை உடையவன் ಇಂಥ ಸಾಕ್ಷಿ ಉಳ್ಳವರು அவர் மிகுந்த தைரியமும் விசுவாசம் உள்ளவனாக இருப்பான். ಅವರು ಬಹಳ ಧೈರ್ಯವಾಗಿ ನಂಬಿಕೆ ಉಳ್ಳವರಾಗಿರ್ತಾರೆ. ಅವರು தாவீது கூட ஒரு இடத்துல பழைய உடன்படிக்கையின் கீழ் வாழ்ந்த ஒரு மனுஷன். அவர் ದಾವೀದನು ಹಳೆ ಒಡಂಬಡಿಕೆ ಕೆಳಗೆ ಜೀವಿಸಿದಂತ ಮನುಷ್ಯನ ಆತನು. அவர் எப்படிப்பட்ட ஒரு சாட்சி உடையவராக இருந்தார்? ಆತನು ಯಾವ ರೀತಿ ಸಾಕ್ಷಿಯನ್ನು ಹೊಂದಿದವನಾಗಿದ್ದನು? அவர் கூட பிதாவினோட சாட்சி வேணும் என்று வாஞ்சித்தார். ಆತನು ಕೂಡ ತಂದೆ ದೇವರ ಸಾಕ್ಷಿಯನ್ನು ಬೇಕೆಂಬುದಾಗಿ ಬಯಸಿದನು. அவர் எப்படிப்பட்ட ஒரு இருதயம் உடையவராக இருந்தார் என்றால் ಆತನು ಯಾವ ರೀತಿ ಹೃದಯ ಹೊಂದಿದನಂದ್ರೆ அவரை குறித்து ಆತನ ಕುರಿತು நம்ம பார்க்கலாம். சங்கீதம் 139 ಕೀರ್ತನೆ 139 23 24 23 24 அவர் என்ன சொல்றாரு பார்க்கலாம். ಆತನು ಏನು ಹೇಳ್ತಾನೆ ಎಂಬುದಾಗಿ ನೋಡಿದ್ರೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. தாவீது என்ன சொல்றாருன்னா, ದಾವೀದನು ಏನ್ ಹೇಳ್ತಾನೆ ಎಂಬುದಂದ್ರೆ, என்னோட நிலைமையை யோசிச்சு பாருங்க. ನನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡು. நான் எந்த நிலைமையில் இருக்கிறேன் என்று ஆண்டவரே எனக்கு தெரியப்படுத்தும் என்று சொல்கிறார். ನಾ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ದೇವರೇ ನನಗೆ ಗೊತ್ತು ಮಾಡು ಎಂಬುದಾಗಿ ಹೇಳ್ತಾನೆ. தேவனே என்னை குறித்து ஆராய்ந்து பாரும் ஆண்டவரே அப்படிங்கிறார். ದೇವರು ನನ್ನನ್ನು ವಿಷಯವಾಗಿ ಪರೀಕ್ಷಿಸಿ ನೋಡಿ ಎಂಬುದಾಗಿ ಹೇಳ್ತಾನೆ. என்னோட அதாவது உம்மை வேதனைப்படுத்தக்கூடிய வழிகள் என்னிடத்தில் இருக்கிறதா என்பதை நீ ஆராய்ந்து பாரும். ನಮ್ಮನ್ನು ದುಃಖಪಡಿಸುವಂತ ಮಾರ್ಗಗಳು ನನ್ನಲ್ಲಿ ಇದೇನೆ ಎಂಬುದಾಗಿ ಪರೀಕ್ಷಿಸಿ ತಿಳಿದುಕೊಳ್ಳಿ ಎಂಬುದಾಗಿ ಹೇಳ್ತಾನೆ. இதுதான் தாவீதோட சாட்சி. ಇದೇ ದಾವೀದನ ಸಾಕ್ಷಿ ಆಗಿತ್ತು. ஆண்டவரே உம்மை வேதனைப்படுத்தக்கூடிய காரியம் எனக்குள்ள இருக்கிறதா? ದೇವರೇ ನಿನ್ನನ್ನು ದುಃಖಪಡಿಸುವಂತ ಕಾರ್ಯ ನನ್ನಲ್ಲಿ ಇದೆನಾ? ஆராய்ந்து பாரும் ஆண்டவரே. ನನ್ನನ್ನು ಪರೀಕ್ಷಿಸಿ ಶೋಧಿಸಿ ನೋಡು ದೇವರೇ. நீ வேதனைப்பட்டால் ನೀವು ದುಃಖಪಟ್ಟರೆ இந்த பூமியில நான் 1000
வருஷம் வாழ்ந்தாலும் அது வீணான ஒரு வாழ்க்கை தான். ಈ ಲೋಕದಲ್ಲಿ 1000 ವರ್ಷ ಜೀವಿಸಿದ್ರು ಕೂಡ ಅದು ವ್ಯರ್ಥವಾದದ್ದು. உம்மை துக்கப்படுத்தி நான் வாழ விரும்பவில்லை ஆண்டவரே. ನಿಮ್ಮನ್ನು ದುಃಖಪಡಿಸಿ ನಾನು ಜೀವಿಸ್ಲಿಕ್ಕೆ ಬೇಡ ದೇವರೆಂಬುದಾಗಿ ಹೇಳಿದನು. தாவீதுனுடைய இருதயத்தோட வாஞ்சி அதுதான் இருந்தது. ದಾವಿದನ ಹೃದಯದ ಆಸಕ್ತಿ ಬಯಕೆ ಇದೇ ಆಗಿತ್ತು. நீர் துக்கப்பட்டு மனுஷர் என்னை உயர்த்தணுமா? ನೀವು ದುಃಖಪಟ್ಟು ಮನುಷ್ಯರು ನನ್ನನ್ನು ಹೆಚ್ಚಿಸಬೇಕಾ? இதுதான் என்னோட வாழ்க்கையா? ಇದೇ ನನ್ನ ಜೀವಿತನ? அது தாவீது மிகவும் கதறினார் அந்த வாழ்க்கை குறித்து. ದಾವಿದನು ಈ ಜೀವಿತಕ್ಕಾಗಿ ಬಹಳವಾಗಿ ಕಣ್ಣೀರಿಟ್ಟನು. சவுல் கொன்றது 1000 பேர். சவுல் வந்துட்டு கொன்றது 1000 பேர். ಸೌಲನು ಸಾಯಿಸಿದ್ದು 1000 ಜನ. தாவீது கொன்றது 10,000 பேர் என்று சொன்னால் கூட ದಾವಿದನು ಸಾಯಿಸಿದ್ದು 10,000 ಜನ ಅಂತ ಹೇಳಿದ್ರು ಕೂಡ எல்லா மனுஷரும் தாவீதை குறித்து உயர்த்தினார்கள். ಎಲ್ಲಾ ಮನುಷ್ಯರು ದಾವಿದನನ್ನು ಕುರಿತು ಹೆಚ್ಚಾಗಿ ಎಚ್ಚರಿಸಿದ್ರು, ಮಾತಾಡಿದರು. தாவீது போயிட்டு ஆண்டவருக்கு முன்பாக அழுதான். ದಾವಿದನು ಹೋಗಿ ದೇವರ ಮುಂದೆ ಹೋಗಿ ಕಣ್ಣೀರಿಟ್ಟನು. என்னை குறித்து நீர் என்ன நினைக்கிறீர் ஆண்டவரே? ನನ್ನ ಕುರಿತಾಗಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಿ ದೇವರೇ? இவர்கள் ஒருவேளை மனுஷர்கள் எல்லாரும் என்னை குறித்து சொல்லலாம். ಈ ಮನುಷ್ಯರೆಲ್ಲ ನನ್ನ ಕುರಿತವಾಗಿ ಅನೇಕ ವಿಷಯ ಹೇಳ್ಬಹುದು. ஆனா நான் செய்த காரியத்துல நீர் பிரியமா இருக்கிறீரா ஆண்டவரே? ಆದ್ರೆ ನಾನು ಮಾಡಿದ ಕಾರ್ಯಗಳಲ್ಲಿ ನೀವು ಮೆಚ್ಚುಗೆ ಆಗಿದ್ದೀರಾ ಎಂಬುದಾಗಿ ಕೇಳಿದರು. இதுதான் தாவீதுடைய இருதயம். ಇದೇ ದಾವಿದನ ಹೃದಯವಾಗಿತ್ತು. அதனால தான் ஆண்டவர் சொல்கிறார், ಆದ್ದರಿಂದಲೇ ದೇವರು ಹೇಳ್ತಾರೆ, என்னோட இருதயத்துக்கு ஏற்ற ஒரு மனிதன் வேணும். ನನಗೆ ಹೃದಯಕ್ಕೆ ತಕ್ಕಂತ ಮನುಷ್ಯನು ಈತನೆಂಬುದಾಗಿ ಹೇಳಿದರು. இப்படிப்பட்ட ஒரு சாட்சியோடு இருக்கலாம் இந்த பூமியில நம்ம வாழ்வதுதான். ಇಂಥ ಸಾಕ್ಷಿ ಭರಿತವಾಗಿ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಜೀವಿಸುವಂತದ್ದೇ. இதுதான் பிதாவோட சித்தம். ಇದೇ ದೇವರ ಚಿತ್ತವಾಗಿದೆ. மனுஷர்களோட சாட்சியில் நான் வாழ்வது தேவனோட சித்தம் அல்ல. ಮನುಷ್ಯರ ಸಾಕ್ಷಿಯಲ್ಲಿ ಜೀವಿಸುವಂತದ್ದು ಅದು ದೇವರ ಚಿತ್ತವಲ್ಲ. ஒருவேளை வேதம் சொல்கிறபடி நம்மளை நல்ல சாட்சி சொல்வது சரிதான். அது ಸತ್ಯವಾದ ಹೇಳುವ ಹಾಗೆ ಮನುಷ್ಯರು ಒಳ್ಳೆ ಸಾಕ್ಷಿ ಹೇಳುವಂತದ್ದು ಅದು ಒಳ್ಳೇದು. ஆனால் அதிலே நம்ம தேங்கி நின்று விடக்கூடாது. ಆದ್ರೆ ನಾವು ಅದರಲ್ಲೇ ನಾವು ನಿಂತವರಾಗಿರಬಾರದು. ஏன் மனுஷர் குறித்து என்னால எல்லாரும் என்னை நல்ல சாட்சி கொடுக்கிறார்கள். ಮನುಷ್ಯರೆಲ್ಲ ನನ್ನ ವಿಷಯವಾಗಿ ಒಳ್ಳೆ ಸಾಕ್ಷಿಯನ್ನು ಹೇಳ್ತಾರೆ. மூப்பர்கள் என்னை குறித்து நல்ல சாட்சி கொடுக்கிறார்கள். ಹಿರಿಯರು ನನ್ನ ವಿಷಯವಾಗಿ ಒಳ್ಳೆ ಸಾಕ್ಷಿ ಹೇಳ್ತಾರೆ. நான் ரொம்ப பரிசுத்தமா இருக்கிறேன்னு சொல்லிட்டு நம்ம நினைத்துக் கொள்ளக்கூடாது. ನಾನು ಬಹಳ ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ನನ್ನ ವಿಷಯವಾಗಿ ಯೋಚನೆ ಮಾಡಬಾರದು. ஆனா என்னை குறித்து பிதாவாகிய தேவன் ಆದ್ರೆ ನನ್ನ ವಿಷಯವಾಗಿ ತಂದೆಯಾದ ದೇವರು ಏನ್ ಹೇಳ್ತಿದ್ದಾರೆ, அதுதான் நம்மளோட பிரதானமான பங்கா இருக்க வேண்டும். ಅದೇ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವಾಗಿರ್ಬೇಕು. இப்படிப்பட்ட மனுஷன், ಇಂಥ ಮನುಷ್ಯನು ஆண்டவரோட சீஷனா இந்த உலகத்துல வாழ முடியும். ತಂದೆಯ ದೇವರ ಶಿಷ್ಯನಾಗಿ ಈ ಲೋಕದಲ್ಲಿ ಜೀವಿಸಬಹುದು. மனுஷனோட சாட்சி அவன் ஏற்றுக்கொள்ள வேண்டிய அவசியம் இல்லை. ಮನುಷ್ಯರ ಸಾಕ್ಷಿಯನ್ನು ಅಂಗೀಕರಿಸಿಕೊ ಅವಶ್ಯವಿಲ್ಲ ಆ ಮನುಷ್ಯನಿಗೆ. அதனால்தான் ஒரு ஜெபத்தை கூட உன் கதவை பூட்டி அந்தரங்கத்துல போய் நீ ஜெபம் பண்ணு அப்படின்னு சொல்லுகிறார். ಆದ್ದರಿಂದಲೇ ಒಂದು ಪ್ರಾರ್ಥನೆ ಕೂಡ ನೀವು ಬಾಗಿಲು ಒಳಗೆ ಹೋಗಿ ಕದವನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿ. அப்பொழுது தேவன் உனக்கு வெளியரங்கமாய் பலன் அளிப்பார். ಆದ್ದರಿಂದ ಆವಾಗ ದೇವರು ನಿಮ್ ಬಹಿರಂಗವಾಗಿ ನಿಮಗೆ ಫಲವನ್ನು ಕೊಡ್ತಾರೆ. எல்லாம் இப்படிப்பட்ட ஒரு அந்தரங்கத்துக்கு நம்ம கடந்து போக வேண்டும். ಎಲ್ಲ ಈ ವಿಷಯಗಳೆಲ್ಲ ನಾವು ಅಂತರಂಗದಲ್ಲಿ ನಾವು ಹಾದು ಹೋಗುವವರಾಗಿರ್ಬೇಕು. தேவனுக்கு முன்பாக நீதி செய்வர்களா இருக்க வேண்டும். ದೇವರು ಮುಂದಾಗಿ ಒಂದು ನೀತಿ ಕಾರ್ಯಗಳನ್ನು ಮಾಡುವವರಾಗಿರ್ಬೇಕು. இப்படிப்பட்ட வாழ்க்கை ஆண்டவர் செய்தார். ಈ ರೀತಿಯಾದ ಜೀವಿತ ಯೇಸು ಸ್ವಾಮಿ ಜೀವಿಸಿದ್ರು. அநேகர் ஆண்டவரை குறித்து குறை சொன்னார்கள். ಅನೇಕರು ಯೇಸು ಸ್ವಾಮಿಯನ್ನು ಕುರಿತು ಕೊರತೆ ಹೇಳಿದರು. இவரு போஜன பிரியன் என்று சொல்லிவிட்டார்கள் ஆண்டவரை பார்த்து. ಆತನು ಭೋಜನ ಪ್ರಿಯನು ಎಂಬುದಾಗಿ ಹೇಳ್ತಾ ಇದ್ರು. ಹೊಟ್ಟೆ பிடித்தவன் என்று சொல்லிவிட்டார்கள். ದೆವ್ವ ಹಿಡಿದಂತ ಮನುಷ್ಯನ ಎಂಬುದಾಗಿ ಹೇಳಿದ್ರು. யார் என்ன சொன்னாலும் ஆண்டவர் அதை குறித்து ஒரு கடுகளவோ கவலை கூட இல்லாமல் இருந்தார். ಆತನು ಯಾರು ಏನ್ ಹೇಳಿದ್ರು ಕೂಡ ಸ್ವಲ್ಪವಾಗಿ ಆ ವಿಷಯದ ಬಗ್ಗೆ ಚಿಂತೆ ಮಾಡ್ಲಿಲ್ಲ ಸ್ವಾಮಿ. அவருடைய இருதயத்திலும் அவருடைய இளைப்பாறுதலும் ஷேக் பண்ண முடியவே இல்லை. ಆತನಲ್ಲಿರುವಂತ ನಂಬಿಕೆಯನ್ನು ವಿಶ್ರಾಂತಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ஏனென்றால் பிதா அவரை குறித்து சாட்சி கொடுத்தார். ಯಾಕೆಂದ್ರೆ ತಂದೆಯಾದ ದೇವರು ಆತನ ವಿಷಯವಾಗಿ ಸಾಕ್ಷಿ ಕೊಟ್ಟಿದ್ರು. நம்ம வாழ்க்கையில ಕೂಡ ನಮ್ಮ ಜೀವಿತದಲ್ಲಿ ಕೂಡ ஒரு சில பேரை நான் பாக்குறேன். ಕೆಲವೊಬ್ಬರ ವಿಷಯದಲ್ಲಿ ಕೆಲವೊಬ್ಬರ ನಾನು ನೋಡ್ತೇನೆ. யாராவது ஒரு சிறிய காரியம் சொல்லிவிட்டா அவர்கள் மனத்தாங்கள் அடைந்து விடுவார். ಯಾರಾவது ಚಿಕ್ಕ ವಿಷಯ ಹೇಳ್ಬಿಟ್ರೆ ಅವರು ಮನಸ್ಸೋತು ಹೋಗ್ಬಿಡ್ತಾರೆ. இது ஏனென்றால் அவர்கள் மனுஷரோட இது என்ன நிரூபிக்குது என்றால், ಇದು ಏನು ತೋರಿಸುತ್ತೆ ಅವ್ರ ಜೀವಿತದಲ್ಲಿ ಅಂದ್ರೆ, அவர்கள் பிதாவோட சாட்சி விரும்பவில்லை. ಅವರು ತಂದೆಯಾದ ದೇವರ ಸಾಕ್ಷಿಯನ್ನು ಇಷ್ಟಪಡಲಿಲ್ಲ. இல்லவே இல்லை. ಇಲ್ಲ, ಅವರು மனுஷரோட சாட்சி, ಮನುಷ್ಯರ ಸಾಕ್ಷಿನ ಎದುರು ನೋಡಿದ್ರು. அதுல வாழ விரும்புகிறார்கள். ಅವರು ಅದರಲ್ಲಿ ಜೀವಿಸ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. அதனால்தான் அவர்களுக்கு மனச்சாங்கல் ஆகிடுது. ಆದ್ರಿಂದಲೇ ಅವರು ಮನಸ್ಸೋತು ಹೋಗ್ಬಿಡ್ತಾರೆ. ஐயோ என்னை இப்படி சொல்லி விட்டார்கள், ಅಯ್ಯೋ ನನ್ಗೆ ಈ ರೀತಿಯಾಗಿ ಹೇಳ್ಬಿಟ್ರು ಅವರು, நான் இவ்வளவு காலம் உண்மையாய் பிரயாசப்பட்டேன், ಇಷ್ಟು ವರ್ಷಗಳ ಕಾಲ ನಿಜವಾಗ್ಲೂ ಪ್ರಯಾಸ இந்த ಪಟ್ಟಿದ್ದೇನೆ, சகோதரி இப்படி சொல்லிட்டாங்க, ಈ ಸಹೋದರಿ ಈ ರೀತಿಯಾಗಿ ಹೇಳ್ಬಿಟ್ರು, இந்த சகோதரி இப்படி சொல்லிட்டாங்க, ಈ ಸಹೋದರಿ ಈ ರೀತಿಯಾಗಿ ಹೇಳ್ಬಿಟ್ರು, மனச்சாங்கல் அடிக்கிறார்கள். ಮನಸ್ಸೋತು ಹೋಗ್ಬಿಡ್ತಾರೆ, ದುಃಖ ಪಡ್ತಾರೆ. கண்டிப்பா அவர்கள் விசுவாசிகள் அல்ல. ಅವರು ನಿಜವಾದ ವಿಶ್ವಾಸಿಗಳಲ್ಲ. ಅವರು
ஏன்னா அவர்கள் மனிதருடைய சாட்சிகளை எதிர்பார்க்கிறார்கள். ಯಾಕೆಂದ್ರೆ ಅವರು ಮನುಷ್ಯರ ಸಾಕ್ಷಿನ ಎದುರು ನೋಡ್ತಾ அது ಇದ್ದಾರೆ. மட்டுமல்ல, மனுஷருடைய கனத்தை அவர்கள் எதிர்பார்க்கிறார்கள். ಅದು ಮಾತ್ರ ಅಲ್ಲ, ಮನುಷ್ಯರಿಂದ ಬರುವ ಘನತೆಯನ್ನು ಎದುರು ನೋಡ್ತಾ ಇದ್ದಾರೆ. இப்படிப்பட்ட மனுஷன் ஒரு காலத்திலும் விசுவாசம் உள்ளவனா இருக்க முடியாது. ಇಂಥ ಮನುಷ್ಯನು ಯಾವಾಗ್ಲೂ ಆ ನಂಬಿಕೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. நாம் பிதாவினுடைய சாட்சி உடையவர்களா இருக்க வேண்டும். ನಾವು ತಂದೆಯ ಸಾಕ್ಷಿನ ಎದುರು ನೋಡುವವರಾಗಿ. தாவீதை குறித்து தேவன் என்ன சொன்னார்? ದಾವೀದನ ಕುರಿತು ದೇವರು ಏನ್ ಹೇಳಿದ್ರು? என்னுடைய இருதயத்துக்கு ஏற்ற ஒரு மனிதன் இவன். ನನಗೆ ಹೃದಯಕ್ಕೆ ತಕ್ಕಂತ ಮನುಷ್ಯನಿಗೆ ಈತನೆಂಬುದಾಗಿ ಹೇಳಿದ್ರು. எவ்வளவு அருமையான சாட்சி. ಎಂತ ಒಳ್ಳೆ ಸಾಕ್ಷಿ ನೋಡ್ರಿ ಅದು. ஆனா தாவீது பாவமே செய்யலையா? ಆತನು ದಾವೀದನು ಪಾಪ ಮಾಡ್ಲಿಲ್ವಾ? அநேக தோல்விகளில் அவன் விழுந்திருந்தான். ಅನೇಕ ಪಾಪಗಳಲ್ಲಿ ಸೋಲುವಿಗಳಲ್ಲಿ ಆತನು ಬಿದ್ದಿದ್ದನು. கொடுமையான பாவம் தாவீது செய்து விட்டான். ಭಯಂಕರವಾದ ಪಾಪವನ್ನು ಮಾಡಿದನು. ஆனால் தாவீது வந்துட்டு மனம் திரும்பினான். ಆದರೂ ದಾವೀದನು ಅದರಿಂದ ಮಾನಸಾಂತರ ಪಟ್ಟನು. நான் நினைக்கிறேன் இப்படி அவன் பாவம் ஒரு நாள் செய்து விட்டான். ನಾನು ಯೋಚನೆ ಮಾಡ್ತೇನೆ, ಆತನು ಒಂದಿನ ಪಾಪ ಮಾಡಿದನು. உரியாவினுடைய மனைவியை தன்னோட மனைவியாக்கி கொண்டான். ಆ ಊರಿಯನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಂಡನು. ஆனால் அதுக்காக பல வருஷங்களா அவன் மனம் திரும்பினான். ಆ ವಿಷಯಕ್ಕಾಗಿ ಅನೇಕ ವರ್ಷಗಳ ಕಾಲ ಆತನು ಮಾನಸಾಂತರ ಪಟ್ಟನು. அவன் தலை பில்லோ நலஞ்சு போயிருச்சு. ಆತನು ಮಲಗಿರುವಂತ ಆ ತಲೆದಿಂಬು ಒದ್ದೆ ಆಗಿತ್ತು ಎಂಬುದಾಗಿ ನೋಡ್ತೇವೆ ನಾವು. ஆண்டவரே, உமக்கு விரோதமா நான் பாவம் செய்துட்டேனே ஆண்டவரேன்னு சொல்லி ದೇವರೇ, ನಿನಗೆ ವಿರೋಧವಾಗಿ ನಾವು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು. அழுது கொண்டே இருந்தான். ಯಾವಾಗ್ಲೂ ಅಳುತ್ತಾನೇ ಇದ್ದನು ಆ ಮನುಷ್ಯನು. என்ன மாற ரிப்பெண்டன்ஸ் அது? ಎಂತ ಮಾನಸಾಂತರ ನೋಡಿ ಅದು. என் தேவனுக்கு விரோதமா நான் பாவம் செய்துட்டேனே என்று அவன் துக்கம் ஓயாமல் அவன் இருதயத்தில் இருந்து ಯಾವಾಗ್ಲೂ ನಾನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬ ದುಃಖ ಯಾವಾಗಲೂ ಆತನಲ್ಲಿತ್ತು. தாவீது இப்படிப்பட்ட ஒரு மனுஷனா இருந்தான். ದಾವೀದನು ಇಂಥ ಮನುಷ್ಯನಾಗಿದ್ದನು. தேவன் அவனை பார்த்தார். ದೇವರು ಆ ಮನುಷ್ಯನನ್ನು ನೋಡಿದನು. உண்மையாகவே இவன் என் இருதயத்துக்கு ஏற்ற ஒரு மனிதன் என்றார். ನಿಜವಾಗ್ಲೂ ಈತನ ನನ್ನ ಹೃದಯಕ್ಕೆ ತಕ್ಕಂತ ಮನುಷ್ಯನೆಂಬುದಾಗಿ ಹೇಳಿದ್ರು. இப்படிப்பட்ட சாட்சியுடையவர்களாக இந்த பூமியில வாழும் பொழுது, ಇಂಥ ಸಾಕ್ಷಿಯನ್ನು ಹೊಂದಿದವರಾಗಿ ಈ ಭೂಲೋಕದಲ್ಲಿ ಜೀವಿಸುವಾಗ நம்ம யாருக்கும் பயப்பட தேவையில்லை. ನಾವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. எந்த மனுஷனுடைய நற்சாட்சி நம்ம ஏற்றுக்கொள்ள வேண்டிய அவசியமும் இல்லை. ಯಾವ ಮನುಷ್ಯರ ಒಳ್ಳೆ ಸಾಕ್ಷಿಯನ್ನು ಅಂಗೀಕರಿಸುವ ಅವಶ್ಯಕತೆ ಇಲ್ಲ ನಮಗೆ. அந்த நேரத்துல மனுஷன் நம்மளை தூக்கி குப்பையில போட்டாலும் கூட நம்ம பயப்பட தேவையில்லை. ಮನುಷ್ಯನು ನಮ್ಮನ್ನು ಕಸಕ್ಕೆ ಹಾಕಿದ್ರೆ ಕೂಡ ನಾವು ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ஏனென்றால் பிதா என்னை குறித்து சாட்சி கொடுத்திருக்கிறார். ಯಾಕೆಂದ್ರೆ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಟ್ಟಿದ್ದಾರೆ. இன்னொரு வசனத்தை நம்ம பார்க்கலாம். ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. சங்கீதம் 16:8 கூட ஒரு வார்த்தை இருக்கிறது. தாவீது கூட சொல்கிறார். ಕೀರ್ತನೆ 16ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ಒಂದು ವಾಕ್ಯ ನೋಡ್ಕೊಳ್ಳೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. பாருங்க, யாரை தாவீது வந்துட்டு முன்பாக வைத்திருக்கிறார்? ನೋಡಿರಿ, ದಾವೀದನು ಯಾರನ್ನು ಆತನ ಮುಂದಾಗಿ ಇಟ್ಟುಕೊಂಡಿದ್ದನು? தேவனை தனக்கு முன்பாக நிறுத்தி கொண்டிருக்கிறான். ದೇವರನ್ನು ತನ್ನ ಎದುರಿಗೆ ಯಾವಾಗಲೂ ಇಟ್ಟುಕೊಂಡಿದ್ದ. அதனால்தான் நான் அசைக்கப்படாத ஒரு வாழ்க்கை செய்கிறேன் என்று தைரியமா சொல்கிறான். ಆದ್ದರಿಂದಲೇ ನಾನು ಕದಲಿಸಲಾದ ಜೀವಿತವನ್ನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳಿದನು. அவர் ஒரு மூப்பனை முன்பாக நிறுத்திக் கொள்ளவில்லை. ஒரு எல்டர் வந்துட்டு முன்பால வச்சு ಆತನು ಒಂದು ಹಿರಿಯನನ್ನು ಮುಂದಾಗಿ ಇಟ್ಟುಕೊಳ್ಳಿಲ್ಲ. சபையினுடைய சாட்சி எப்படி இருக்குமே என்று அப்படின்னு சொல்லிட்டு அவன் கவலைப்படவில்லை. ಸಭೆಯಲ್ಲಿ ನನ್ನ ಸಾಕ್ಷಿ ಯಾವ ರೀತಿಯಾಗಿ ಇರುತ್ತೆ ಎಂಬುದಾಗಿ ಚಿಂತೆ ಮಾಡಲಿಲ್ಲ. ஆனா என் தேவனை எனக்கு முன்பாக நிறுத்தியிருக்கிறேன். ನಾನು ನನ್ನ ದೇವರನ್ನು ನನ್ನ ಮುಂದಾಗಿ ಇಟ್ಟುಕೊಂಡಿದ್ದೇನೆ. இதுதான் தாவீதுடைய வாழ்க்கை. ಇದೇ ದಾವೀದನ ಜೀವಿತವಾಗಿತ್ತು. அதனால்தான் அவன் அசைக்கப்படாத ஒரு தேவ மனிதனா இந்த பூமியில வாழ்ந்தான். ಆದ್ದರಿಂದಲೇ ಕದಲಿಸಲಾದಂತ ದೇವ ಮನುಷ್ಯನಾಗಿ ಈ ಭೂಲೋಕದಲ್ಲಿ ஒரு ಜೀವಿಸಿದನು. பாவம் செய்து விட்டான். ಒಂದು ಪಾಪವನ್ನು ಮಾಡಿಬಿಟ್ನು. ஆனா அதிலிருந்து பரிபூர்ணமா இவன் மனம் திரும்பினான். ಅದರಿಂದ ಪರಿಪೂರ್ಣವಾಗಿ ಮಾನಸಾಂತರ ಪಟ್ಟನು. அவன் இந்த உலகத்துல வாழ்கிற கடைசி நிமிஷம் வரைக்கும் தேவனுக்காக அவன் வாழ்ந்து விட்டான். ಈ ಲೋಕದಲ್ಲಿ ಜೀವಿಸಿದ ಕೊನೆಯ ನಿಮಿಷವರೆಗೂ ದೇವರಿಗೋಸ್ಕರ ಜೀವಿಸಿದನು. தாவீது கிட்ட அது ஒரு பாவம் தான் பொல்லாத பாவமா இருந்தது. ದಾವೀದನಲ್ಲಿ ಅದು ಒಂದು ಪಾಪ ಮಾತ್ರ ಕೆಟ್ಟದಾಗಿತ್ತು. ஆனால் அவனோட இருதயமோ தேவனுக்கு பிரியமானதாய் மாறிவிட்டது. ಆದರೂ ಕೂಡ ಆತನ ಹೃದಯ ದೇವರಿಗೆ ಪ್ರಿಯವಾಗಿ ಮಾರ್ಪಟ್ಟಿದೆ. நாம் கூட நம்ம எல்லாரோட வாழ்க்கையில நம்ம அநேக தோல்விகளை நம்ம சந்தித்திருக்கிறோம். ನಾವು ಕೂಡ ನಮ್ಮ ಜೀವಿತದಲ್ಲಿ ಎಲ್ಲರ ಜೀವಿತದಲ್ಲಿ ಒಂದು ಸೋಲುವಿಕೆಯನ್ನು ನೋಡಿರ್ತೇವೆ. ஆனாலும் தாவீதை போல நம்ம மனம் திரும்பக்கூடிய நமக்கு இருதயம் வேண்டும். ಆದ್ರೆ ದಾವೀದನ ಹಾಗೆ ಮಾನಸಾಂತರ ಪಡುವಂತ ಹೃದಯ ನಮಗೆ ಬೇಕು. எவ்வளவு சென்சிட்டிவ் கான்ஷியன்ஸ் தாவீதுக்கு இருந்தது பாருங்க. ಆ ಸೂಕ್ಷ್ಮ ಭರಿತವಾದ ಆತನ ಮನಸಾಕ್ಷಿ ದಾವೀದನಲ್ಲಿ ಇತ್ತು ನೋಡಿ. அவன் தலகனை நலைந்து போற வரைக்கும் அவன் துக்கப்பட்டு அழுது கொண்டே இருந்திருக்கிறான். ತಲೆಗಿಂಬು ಒದ್ದೆ ಆಗುವಷ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. எவ்வளவு பெரிய மனம் திரும்புதல் பழைய உடன்படிக்கையின் கீழே வாழ்ந்த மனிதனுக்கு. ಹಳೆ ಒಡಂಬಡಿಕೆಯಲ್ಲಿ ಕೆಳಗೆ ಜೀವಿಸಿದಂತ ದಾವೀದನಲ್ಲಿ ಎಷ್ಟು ದೊಡ್ಡ ಮಾನಸಾಂತರವನ್ನು ನಾವು ನೋಡ್ತೇವೆ. இயேசுவை அவன் பார்க்கவில்லை.
ಯೇಸು ಸ್ವಾಮಿ ಆತನನ್ನು ಯೇಸು ಸ್ವಾಮಿಯನ್ನು ನೋಡ್ಲಿಲ್ಲ ಆತನು. கல்வாரி சிலுவையில் அவனுக்காக ரத்தம் சிந்தின அந்த ரத்தத்தை அவன் பார்க்கவில்லை. ಕಲ್ವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ ಯೇಸು ಸ್ವಾಮಿಯ ರಕ್ತವನ್ನು ಆತನು ನೋಡ್ಲಿಲ್ಲ. ஆனாலும் கூட எவ்வளவு பெரிய மனம் திரும்புதல். ಆದ್ರೂ ಕೂಡ ಎಷ್ಟು ದೊಡ್ಡ ಮಾನಸಾಂತರ ಅದು. நாம் எல்லாரும் கூட இன்னைக்கு இயேசு கிறிஸ்துவோட ரத்தத்தை நம்ம பார்த்திருக்கிறோம். ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ರಕ್ತವನ್ನು ಈ ದಿನ ನೋಡಿದ್ದೇವೆ. ஆண்டவர் நமக்காக என்ன செய்தார் நம்ம எல்லாருக்கும் தெரியும். ದೇವರು ನಮಗೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಅದು. கல்வாரி சிலுவையிலே அரை நிர்வாணமா ஒரு ராஜா அடிக்கப்பட்டது ஆச்சரியமான ஒரு காரியம். ಕಲ್ವಾರಿ ಶಿಲೆಯಲ್ಲಿ ಅರೆಬೆತ್ತಲಾಗಿ ಒಬ್ಬ ರಾಜನು ಅರಸನು ಶಿಲೆಬಿಗೆ ಹಾಕಲ್ಪಟ್ಟಿದ್ದು ನಮ್ಗೆ ಗೊತ್ತಿದೆ. அவரோட கையால நம்மளை உருவாக்கி இருக்கிறார். ಆತನ ಕೈಯಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. மண் நாம் நாம மண் ನಾವು ಮಣ್ಣಾಗಿದ್ದೇವೆ ನಾವು. நாம அவருக்கு விரோதமா எந்திரிச்சு அவரை ஆணி அடிப்பது எவ்வளவு பயங்கரமான காரியம் அது. ನಾವು ಆತನಿಗೆ ವಿರೋಧವಾಗಿ ಎದ್ದು ಆತನನ್ನು ಶಿಲುಬೆಯಲ್ಲಿ ಹಾಕುವಂತ ಎಷ್ಟು ಭಯಂಕರವಾದ ವಿಷಯ ಅದು. அவர் நம்மளை உண்டாக்கி இருக்கிற மனுஷன் நர மனுஷன் போய் ஒரு தெய்வத்தை ஆணி அடிக்கிறான் என்றால் என்ன மாதிரி காரியம் அது. ಆತನು ಉಂಟು ಮಾಡಿದಂತ ನರ ಮನುಷ್ಯನು ಆತನಿಗೆ ಶಿಲುಬೆಯಲ್ಲಿ ಹೋಗಿ ಮೊಳೆ ಹೊಡೆಯುವಂತದ್ದು ಎಷ್ಟು ದೊಡ್ಡ ಕಾರ್ಯ ಅದು. இதெல்லாம் நாம் கேட்டிருக்கிறோம். ಇದೆಲ್ಲ ನಾವು ಕೇಳಿಸ್ಕೊಂಡಿದ್ದೇವೆ. ஆனாலும் இன்றைக்கும் நம்ம இருதயம் கடினமா இருக்குதா? ಆದರೂ ಇವತ್ತು ನಮ್ಮ ಜೀವಿತ ನಮ್ಮ ಹೃದಯ ಕಠಿಣವಾಗಿದೆ. நம்ம தாவீதை போல மனம் திரும்ப வேண்டும். ನಾವು ದಾವೀದನ ಹಾಗೆ ಮಾನಸಾಂತರ ಪಡಿಬೇಕು. நம்ம தேவனோட சாட்சி உடையவர்களா அந்த பூமியில வாழணும். ನಾವು ದೇವರ ಸಾಕ್ಷಿಯನ್ನು ಹೊಂದಿದವರಾಗಿ ಭೂಲೋಕದಲ್ಲಿ ಜೀವಿಸುವವರಾಗಿರ್ಬೇಕು. எவ்வளவு மகிமையான ஒரு வாழ்க்கை அந்த வாழ்க்கை. ಇಂತ ಜೀವಿತ ಎಷ್ಟು ಮಹಿಮೆ ಉಳ್ಳದು ನೋಡಿರಿ. பிதா ஒரு வார்த்தை என்னை குறிச்சு சாட்சி சொல்லிட்டா ತಂದೆಯಾದ ದೇವರು ಒಂದು ಮಾತು ನನ್ನ ಕುರಿತು ಸಾಕ್ಷಿ ಹೇಳಿದರೆ நம்ம வாழ்க்கை முழுசும் சந்தோஷமா வாழ்ந்துடலாம். ನಾವು ಭೂಲೋಕದಲ್ಲಿ ಜೀವಿಸುವ ಎಲ್ಲಾ ಕಾಲವೂ ಸಂತೋಷವಾಗಿರುತ್ತೆ. எந்த மனுஷருக்கும் ನಾವು கவலைப்பட தேவையில்லை. ನಾವು ಯಾವ ಮನುಷ್ಯನ ವಿಷಯವಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. இது ஒரு அற்புதமான ஒரு வாழ்க்கை. ಇದು ಒಂದು ಅದ್ಭುತವಾದ நம்ம ಜೀವಿತ. எல்லாருக்கும் கூட தேவன் நம்மை குறிச்சு அப்படிப்பட்ட ஒரு சாட்சி சொல்ல வேண்டும். ನಮ್ಮೆಲ್ಲರ ವಿಷಯದಲ್ಲಿ ದೇವರು ಅಂತ ಸಾಕ್ಷಿಯನ್ನು மனுஷரோட காரியங்களை தூக்கி குப்பை தொட்டில தான் போடணும். ಮನುಷ್ಯರ ಕಾರ್ಯಗಳು ಸಾಕ್ಷಿಯನ್ನು ನಾವು ಕಸದ ಬುಟ್ಟಿಗೆ ಹಾಕುವರಾಗಿರ್ಬೇಕು. கண்டிப்பா அது குப்பை தொட்டில தான் போட வேண்டும். ಅದು ಖಂಡಿತವಾಗಿ ನಾವು ಕಸದ ಬೊಟ್ಟಿಗೆ ಹಾಕುವರಾಗಿರ್ಬೇಕು. குப்பைகளை கொண்டு வந்து வீட்டு நடுவில் வைத்துக்கிற அது அருவருப்பு. ಅದು ಕಸವನ್ನು ತಂದು ಮನೆಯ ನಡುವಲ್ಲಿ ಇಟ್ಟುಕೊಳ್ಳುವಂತದ್ದು ಅಸಹ್ಯವಾದದ್ದು. உலகத்தினோட மேன்மை தேவனுக்கு முன்பாக அருவருப்பா இருக்கிறது. ಈ ಲೋಕದ ಹೆಮ್ಮೆ ಗರ್ವ ಬಂದು ದೇವರ ವಿಷಯದಲ್ಲಿ ಅಸಹ್ಯವಾಗಿದೆ ಅದು. இது இப்படித்தான் நம்ம மனுஷரோட சாட்சி நம்ம ஏற்றுக்கொள்ள வேண்டும். ಈ ರೀತಿಯಾಗಿ ನಾವು ದೇವರ ಸಾಕ್ಷಿಯನ್ನು ಅಂಗೀಕರಿಸುವರಾಗಿರ್ಬೇಕು. மனுஷரோட சாட்சி நம்ம ஏற்றுக்கொள்ளும் பொழுது தேவனை காட்டிலும் ஒரு படி மேல போயிடக்கூடாது. ನಾವು மனுஷர் நம்மளை குறித்து சாட்சி சொல்லும் பொழுது நம்ம பெருமை உள்ளவர்களாய் மாறிவிடக்கூடாது. ನಾವು ಮನುಷ್ಯರು ನಮ್ಮ ವಿಷಯವಾಗಿ ಸಾಕ್ಷಿ ಹೇಳುವಾಗ ನಾವು ಗರ್ವಿಷ್ಠರಾಗಿರಬಾರದು. கடைசியா ஒரு வார்த்தை நம்ம பார்க்கலாம். ಕೊನೆಯದಾಗಿ ಒಂದು ವಾಕ್ಯವನ್ನು ನೋಡೋಣ. 2 பேதுரு 2ನೇ ಪೇತ್ರ 1வது அதிகாரம் 1ನೇ ಅಧ್ಯಾಯ 17வது வசனத்துல படிக்கும்போது 2-3 வசனம் படிங்க. 17-18. 2ನೇ ಪೇತ್ರರು 1ನೇ ಅಧ್ಯಾಯ 17ನೇ ವಚನ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತ ವಾಣಿಯು ಸರ್ವೋಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. பாருங்க, சீஷர்கள் எல்லாரும் இயேசு கிறிஸ்துவை குறித்து தேவன் என்ன சொன்னார்? ನೋಡ್ರಿ, ಯೇಸು ಕ್ರಿಸ್ತನ ಕುರಿತು ದೇವರು ಏನ್ ಹೇಳಿದಾರೆ ಎಂಬುದಾಗಿ ಶಿಷ್ಯರು ನೋಡಿದರು. இதுதான் அவர்களோட சாட்சி கூட. ಇದು ಕೂಡ ಇದೇ ಅವರ ಸಾಕ್ಷಿ ಆಗಿತ್ತು ಕೂಡ. அதாவது சீஷர்களோட அப்போஸ்தலர்களோட சாட்சி கூட இதுதான். ಅಪೊಸ್ತಲರ ಸಾಕ್ಷಿ ಕೂಡ ಇದೇ ಆಗಿತ್ತು. எங்களோட ஐக்கியம் பிதாவோடும் ನನ್ನ ಐಕ್ಯವು ತಂದೆಯೊಟ್ಟಿಗೂ அவரோட குமாரனோடும் இருக்கிறது. ಆತನ ಮಗನೊಟ್ಟಿಗೆ ಇದೆ ಎಂಬುದಾಗಿ ಹೇಳಿದ್ರು. எங்களோட ஐக்கியம் யாரோடு இருக்கிறது? ನನ್ನ ಐಕ್ಯತೆ, ನನ್ನ ಅನ್ಯೋನ್ಯತೆ ಯಾರೊಟ್ಟಿಗೆ ಇದೆ? பிதாவோடும் ತಂದೆಯ ಹತ್ರ, அவர் குமாரனோடும், ಆತನ ಮಗನ ಹತ್ರ. இப்படித்தான் அவர்கள் கூட வாழ்ந்தார்கள். ಈ ರೀತಿಯಾಗಿ ಕೂಡ ಅವರು ಕೂಡ ಜೀವಿಸಿದರು. அநேக பாடுகள் பட்டார்கள். ಅನೇಕ ಬಾಧೆಗಳನ್ನು ಹೊಂದಿದರು ಅವರು. அநேக அடிகள் அடிக்கப்பட்டார்கள். ಅನೇಕರು ಅವರನ್ನು ಹೊಡೆದರು ಅವರು. ஆண்டவருக்காக ஆண்டவரே அவரை குறித்து கண்டிப்பா தேவன் சாட்சி சொல்லி இருப்பார். ಅವರನ್ನು ಕುರಿತು ಕೂಡ ನಿಜವಾಗ್ಲೂ ಖಂಡಿತವಾಗಿ ದೇವರು ಸಾಕ್ಷಿ ಹೇಳಿರ್ತಾರೆ. இயேசு கிறிஸ்து சொல்றாரு அந்த இடத்துல. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, பிதாவே, ತಂದೆಯೇ, நான் உலகத்தான் அல்லாதது போல ನಾನು ಈ ಲೋಕದವನ ಅಲ್ಲದ ಪ್ರಕಾರ இவர்களும் உலகத்தான் அல்ல. ಇವರು ಕೂಡ ಲೋಕದವರಲ್ಲ. கல்விமான்களுக்கும் ஞானிகளுக்கும் மறைத்து, கல்விமான்களுக்கும் ஞானிகளுக்கும் ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ மறைச்சு ಮರೆಯಾಗಿ இந்த நம்மளோட பாலகரை போல இருக்கிற இந்த சீஷர்களுக்கு உம்மை வெளிப்படுத்தினபடினால் உம்மை ஸ்தோத்திரிக்கிறேன் என்று சொன்னார். ಈ ಬಾಲಕರಾಗಿರುವ ಈ ಶಿಷ್ಯರಿಗೆ ನೀವು ಅದು ಪ್ರಕಟಿಸೋದಕ್ಕಾಗಿ ನಿಮ್ಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾರೆ. இதுதான்
அவரோட சீஷர்களோட சாட்சி. ಇದೇ ಆ ಶಿಷ್ಯರ ಸಾಕ್ಷಿ ಆಗಿತ್ತು. நாம் எல்லாரும் கூட இந்த கடைசி நாட்களில இருக்கிறோம். ನಾವೆಲ್ಲರೂ ಈ ಕಡೆ ದಿನದಲ್ಲಿದ್ದೇವೆ. இயேசு கிறிஸ்துவனோட வருகையை நோக்கி நம்ம காத்திருக்கிறோம். ಯೇಸು ಸ್ವಾಮಿ ಬರುವಿಕೆ ನೋಡಿಬಿಟ್ಟು ನಾವು ಕಾಯ್ತಾ ಇದ್ದೇವೆ. நம்ம தேவனோட சாட்சி உடையவர்களா இந்த பூமியில ஒவ்வொரு நாளும் ஜீவிக்க வேண்டும். ನಾವು ದೇವರ ಸಾಕ್ಷಿಯನ್ನು ಹೊಂದಿದವರಾಗಿ ಪ್ರತಿದಿನ ಜೀವಿತದಲ್ಲಿ ಜೀವಿಸುವರಾಗಿರಬೇಕು. ஆண்டவராகிய தேவன் நம்மளை குறிச்சு ஒரு சாட்சி, இப்படிப்பட்ட சாட்சி சொன்னா போதும் ஆண்டவரேன்னு அந்த சாட்சிக்காக நம்ம வாழ வேண்டும். ತಂದೆಯಾದ ದೇವರು ನಮ್ಮ ವಿಷಯವಾಗಿ ಒಂದು ಸಾಕ್ಷಿ ಹೇಳಿದರೆ ಸಾಕು, ಆ ಸಾಕ್ಷಿಗೋಸ್ಕರ ಪ್ರತಿದಿನ ಜೀವಿಸುವರಾಗಿರಬೇಕು. இப்படிப்பட்ட சாட்சி உடையவர்கள் நாம். ಇಂಥ ಸಾಕ್ಷಿಯನ್ನು ಹೊಂದಿದವರು பிரதர்ஸ் ஆரம்பத்துல சொன்னது போல, ಸಹೋದರು ಪ್ರಾರಂಭದಲ್ಲಿ ಹೇಳಿದ ಹಾಗೆ, அசைக்கப்படாத ஒரு நம்பிக்கை இந்த பூமியில உடையவர்களா நாம் இருப்போம். ಕದಲಿಸಲಾಗದಂತ ನಂಬಿಕೆಯನ್ನು ಈ ಭೂಲೋಕದಲ್ಲಿ ಹೊಂದಿದವರಾಗಿರುತ್ತೇವೆ. நமக்கு சந்தேகமே இருக்காது. ನಮಗೆ ಆ ಸಂಶಯ ಇರುವುದಿಲ್ಲ. ನಮ್ಮ தேவன் ಜೀವನ இதை செய்வார் ದೇವರು ಇದನ್ನು ಮಾಡ್ತಾರೆ, இல்ல செய்ய மாட்டார். ಇದನ್ನು ಮಾಡೋದಿಲ್ಲ. தானியேல் சொன்னது போல, தேவர் என்னை ரட்சித்தாலும் ரட்சிக்காமல் போனாலும், ದಾನಿಯೇಲ್ ಹೇಳಿದಾಗೆ ದೇವರು ನಮ್ಮ ರಕ್ಷಿಸಿದ್ರು ರಕ್ಷಿಸದೆ ಹೋದ್ರು ಕೂಡ நீ பண்ணின விக்கிரத்தை நான் வணங்க மாட்டேன். ನೀವು ಮಾಡಿದಂತ ವಿಗ್ರಹಕ್ಕೆ ನಾನು ನಮಸ್ಕಾರ ಮಾಡೋದಿಲ್ಲ. அப்படிதான் 11 சீஷர்களும் மரித்தார்கள் ரத்த சாட்சியால். ಆ ರೀತಿಯಾಗಿ 11 ಶಿಷ್ಯರು ಕೂಡ ರಕ್ತ ಸಾಕ್ಷಿಯಾಗಿ ಪ್ರಾಣವನ್ನು ಕೊಟ್ಟರು. ஏனென்றால் அவர்கள் தேவனோட சாட்சி உடையவர்களா இருந்தார்கள். ಯಾಕೆಂದ್ರೆ ಅವರು ದೇವರ ಸಾಕ್ಷಿಯನ್ನು ಹೊಂದಿದವರಾಗಿದ್ದರು. அவரை உயிர் போகுவது அவருக்கு ஒன்றும் பயமில்லை. ಅವರು ಪ್ರಾಣ ಕೊಡುವಂತದ್ದು ಹೋಗುವಂತದ್ದು ಅವರಿಗೆ ಭಯ ಇಲ್ಲ. ಅವರಿಗೆ நாளைக்கு காலையில பேதுருவோட தலை சிரச்சேதம் பண்ண போகிறது. ನಾಳೆ ಬೆಳಗ್ಗೆ ಪೇತ್ರನ ತಲೆಯನ್ನು ಕತ್ತರಿಸಬೇಕಾಗಿರುತ್ತೆ. விலங்குகள் போட்டு அவனை வைத்திருக்கிறார்கள். ಸರಪಣಿಗಳು ಹಾಕಿ ಅವ್ರ ಕೈ ಕಾಲುಗಳನ್ನು ಕಟ್ಟಿರ್ತಾರೆ. பேதுரு வந்து சந்தோஷமாய் சிறு பிள்ளை போல நிதிரை பண்ணி கொண்டு ಪೇತ್ರನು ಸಂತೋಷವಾಗಿ ಚಿಕ್ಕ ಮಗುವಾಗಿ ನಿದ್ರೆ ಮಾಡ್ತಾನೆ. ஏன் அந்த மிகப்பெரிய இளைப்பாத அவனுக்கு கிடைச்சது? ಯಾವ ರೀತಿ ಆ ದೊಡ್ಡ ವಿಶ್ರಾಂತಿ ಆ ಮನುಷ್ಯನಲ್ಲಿ ಸಿಕ್ತಂದ್ರೆ அவரோட மேல இருக்கிற சாட்சி வைத்திருந்தான் அவன். ಆ ಮೇಲೆ ಇದ್ದಂತ ಸಾಕ್ಷಿಯನ್ನು ಆತನು ಹೊಂದಿದ್ದನು. நம்ம எல்லாரோட வாழ்க்கையில தேவன் அப்படி சொல்லிவிட்டால், ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆ ರೀತಿಯಾಗಿ ಹೇಳಿಬಿಟ್ರೆ, இந்த உலகத்தில் எப்படிப்பட்ட பாடுகள் வேலை நம்ம கடந்து போனாலும், ಈ ಲೋಕದಲ್ಲಿ ಎಷ್ಟು ಸಂಕಷ್ಟಗಳನ್ನು ನಾವು ಹೊಂದಿದ್ರು ಕೂಡ பூரண இளைப்பாறுதலோட இந்த பூமியில நம்ம ஜீவிக்க முடியும். ಪೂರ್ಣ ಸಂತೋಷ ವಿಶ್ರಾಂತಿಯಿಂದ ಭೂಲೋಕದಲ್ಲಿ ನಾವು ಜೀವಿಸಬಹುದು. தேவையானது ஒன்றே ஒன்றுதான். ಅವಶ್ಯಕವಾದದ್ದು ಒಂದೇ ಒಂದು, தேவனே நீர் என்னை குறித்து சாட்சி சொல்ல வேண்டும். ದೇವರೇ ನೀನು ನನ್ನನ್ನು ಕುರಿತು ಸಾಕ್ಷಿ ಹೇಳುವವರಾಗಿರ್ಬೇಕು. அவ்வளவுதான். ಅಷ್ಟೇ. அப்படிப்பட்ட ஒரு வாழ்க்கை செய்கிற மனுஷன் ಅಂತ ಜೀವಿತವನ್ನು ಜೀವಿಸುವಂತ ಮನುಷ್ಯನು இந்த பூமியில எல்லாத்துக்கிட்ட அவன் மிகுந்த சந்தோஷம் உள்ளவனா ಈ ಭೂಲೋಕದ ಎಲ್ಲರಿಗಿಂತ ಬಹಳ ಸಂತೋಷ ಭರಿತವಾಗಿರ್ತಾನೆ. இதுதான் நம்ம இன்றைய தேவை. ಇದೇ ನಮಗೆ ಅವಶ್ಯಕವಾಗಿದೆ. தேவன் நம்ம யாவருக்கும் உதவி செய்வார். ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡ್ತಾರೆ. ஆமென். ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೇಳಿಸ್ಕೊಂಡ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಬಹಳಷ್ಟು ಜನಕ್ಕೆ ನಂಬಿಕೆ ಬಗ್ಗೆ ತಪ್ಪಾದ ಒಂದು ಅಭಿಪ್ರಾಯ ಇರೋದನ್ನ ನಾವು ನೋಡ್ತೇವೆ. ಬಹಳ ಜನ ಅನ್ಕೊಳ್ತಾರೆ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಬೈಬಲ್ ಓದ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮತ್ತೆ ಮಿನಿಸ್ಟ್ರಿಯಲ್ಲಿ ಕೂಡ ನಾನು ಇನ್ವಾಲ್ವ್ ಆಗಿದ್ದೇನೆ, ಹಾಗಿರೋದ್ರಿಂದ ನನ್ನ ನಂಬಿಕೆ ಸರಿಯಾಗಿದೆ ಅಂತೇಳಿ ಬಹಳಷ್ಟು ಜನ ಅನ್ಕೊಳ್ತಾರೆ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂದ್ರೆ, ಕೆಲವರು ಬಂದು ನನ್ನ ಹತ್ರ ಹೇಳ್ತಾರೆ, ಸ್ವಾಮಿ ನಿನ್ನ ವಿಷಯದಲ್ಲಿ ನಾವು ಅದ್ಭುತ ಕಾರ್ಯಗಳನ್ನ ಮಾಡಿದೀವಿ, ನಿನ್ನ ವಿಷಯದಲ್ಲಿ ನಾವು ಸುವಾರ್ತೆಯನ್ನೇ ಸಾರಿದೀವಿ, ನಿನ್ನ ವಿಷಯದಲ್ಲಿ ನಾವು ಸ್ವಸ್ಥತವನ್ನು ಉಂಟು ಮಾಡಿದೀವಿ. ಬಟ್ ಯೇಸು ಸ್ವಾಮಿ ಹೇಳ್ತಾರೆ, ನೀವ್ಯಾರು ನನಗೆ ಗೊತ್ತಿಲ್ಲ. ಅಂದ್ರೆ ನೋಡಿ, ಅವರೇನು ಸುಳ್ಳು ಹೇಳ್ತಾ ಇಲ್ಲ. ಅಲ್ಲಿ ಅದ್ಭುತ ಕಾರ್ಯಗಳು ನಡೆದಿರೋದು ನಿಜ, ಸ್ವಸ್ಥತೆ ಉಂಟಾಗಿರೋದು ನಿಜ. ನಾವು ಮನುಷ್ಯರಿಗೆ ಸುಳ್ಳಾಡ್ಬೋದು, ಆದರೆ ದೇವರಿಗೆ ಹೇಳ್ಬೇಕಾದ್ರೆ ಸುಳ್ಳಾಡ್ಲಿಕ್ಕೆ ಆಗಲ್ಲ ಸಾಧ್ಯವಾಗಿ. ಇವೆಲ್ಲ ನಡೆದಿರೋಂತ ನಿಜವಾಗಿರುವಾಗ, ಬಟ್ ದೇವರು ಹೇಳ್ತಾರೆ, ಇವೆಲ್ಲ ನಡೆದ್ರೂ ಕೂಡ ನೀವ್ಯಾರು ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಹೊಂದಿರುವಂಥ ನಂಬಿಕೆ ಅಥವಾ ನನ್ನ ಕ್ರಿಸ್ತಿಯ ಜೀವಿತ ಸರಿಯಾಗಿದೆಯಾ ಇಲ್ಲವಂತ ಪರೀಕ್ಷಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತು ಬಹಳ ವಂಚನೆ ಇದೆ ನಮ್ಮ ಜೀವನದಲ್ಲಿ. ಈಗ ನನಗೆ ಬರಬೇಕಾದ್ರೆ ದೇವ್ರು ನನ್ನ ಜೊತೆ ಮಾತಾಡಿ, ನಿನ್ನ ನಂಬಿಕೆ ನಿಜವಾಗದ್ದು ಹೌದಲ್ಲ ಅಂತ ತಿಳ್ಕೊಳ್ಳೋಕೆ ನೀನು ಹೇಗೆ ಪರೀಕ್ಷಿಸ್ಕೊಳ್ತೀಯ ಅಂತ ದೇವರು ಹತ್ರ ನಾನು ಕೇಳುವಾಗ, ದೇವ್ರು ನನಗೆ ಹೇಳಿದ್ದು, ನಾನು ಕೆಲವು ವಿಷಯಗಳನ್ನ ಶೇರ್ ಮಾಡಕ್ಕೆ ಇಷ್ಟಪಡ್ತೇನೆ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ. ನಾವು ಇಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಒಂದು ವಚನ ಓದ್ತೀವಿ. ಏನಂದ್ರೆ, ಮೊದಲನೇದಾಗಿ ದೇವರು ಹೇಳ್ತಾ ಇರೋದು,
ನಾವು ನಂಬಿಕೆ ಇಲ್ಲದೆ ದೇವರಿಗೆ ಇಷ್ಟವಾಗಿರಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ದೇವರು ಏನು ಹೇಳ್ತಾರೆ ಅಂತಂದ್ರೆ ಕ್ಲಿಯರ್ ಆಗಿ, ನಾನು ನಂಬಿಕೆಯಲ್ಲಿ ಬೆಳೀದೇ ಇದ್ರೆ ಅಥವಾ ನಂಬಿಕೆ ಉಳ್ಳವನಾಗಿರದೇ ಇದ್ರೆ ದೇವರಿಗೆ ನಾನು ಇಷ್ಟವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ದೇವರು ಕ್ಲಿಯರ್ ಆಗಿ ತನ್ನ ವಾಕ್ಯದಲ್ಲಿ ನಮಗೆ ಹೇಳೋದನ್ನು ನೋಡ್ತೇವೆ. ಅದರಿಂದ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ. ಯಾಕೆ ನಂಬಿಕೆ ಪ್ರಾಮುಖ್ಯವಾಗಿದ್ದಂದ್ರೆ, ನಾನು ಆಮೇಲೆ ವಚನ ತೋರಿಸ್ತೇನೆ. ಎಲ್ಲಿ ಪವಿತ್ರ ಆತ್ಮನು ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ನೋಡ್ತಾನೋ, ಆ ನಂಬಿಕೆಯ ಕಾರ್ಯವನ್ನು ನಾವು ಪರಿಪೂರ್ಣವಾಗಿ ಮಾಡಲು ದೇವರು ಏನ್ ಮಾಡ್ತಾರಂದ್ರೆ, ತನ್ನ ಪವಿತ್ರ ಆತ್ಮನ ಶಕ್ತಿ ಇಮಿಡಿಯೇಟ್ಲಿ ಏನ್ ಮಾಡ್ತಂತೆ, ಅದು ಇಂಗ್ಲಿಷ್ ಅಂದ್ರೆ ಆಕ್ಟ್ ಅಂತ ಹೇಳ್ತೀವಿ. ಆಕ್ಟ್ ಅಂದ್ರೆ ಆಕ್ಟ್ ಮಾಡಕ್ಕೆ ಪ್ರಾರಂಭ ಮಾಡ, ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಇಮಿಡಿಯೇಟ್ಲಿ ಪವಿತ್ರ ಆತ್ಮನ ಶಕ್ತಿ ಅದನ್ನ ಮಾಡ್ಲಿಕ್ಕೆ ನೋಡ್ತದೆ. ಅದಕ್ಕೆ ನೋಡ್ತಾನಂತೆ ಪವಿತ್ರ ಆತ್ಮ ನೋಡ್ತಾನೆ. ಓ, ಇಲ್ಲಿ ನಂಬಿಕೆ ಇದೆಯಾ, ಓಕೆ ನಾನು ಇಲ್ಲಿ ಕಾರ್ಯ ಮಾಡಬೇಕು. ಓ, ಇಲ್ಲಿ ನಂಬಿಕೆ ಇದೆಯಾ, ನಾನು ಇವ್ರ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ಓ, ಇಲ್ಲಿ ನಂಬಿಕೆ ಇದೆಯಾ, ನಾನು ಇವ್ರ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ನಂಬಿಕೆ ಎಲ್ಲಿ ಪವಿತ್ರ ಆತ್ಮನು ನೋಡ್ತಾನೋ ಅಲ್ಲಿ ಕೂಡಲೇ ಪವಿತ್ರ ಆತ್ಮನು ಕಾರ್ಯ ಮಾಡಲು ಪ್ರಾರಂಭಿಸೋದನ್ನ ನಾವು ನೋಡ್ತೇವೆ. ಇದು ದೇವರ ವಾಕ್ಯದಲ್ಲಿ ಹೇಳಿರುವಂತ ಮಾತು. ಬೇಕಾದ್ರೆ ನಾನು ವಚನ ತೋರಿಸ್ತೀನಿ, ನಾವು ಆಮೇಲೆ ಬೇಕಾದ್ರೆ ಹೆಬ್ರಿಯರ ಪತ್ರಿಕೆ ಬರೋಣ. ಒಂದು ನಿಮಿಷ ನಾನು ತೋರಿಸ್ತೀನಿ. 2ನೇ ತಿಮೋತಿ 2ನೇ ಥೆಸಲೋನಿಕ 1:11. ದಯವಿಟ್ಟು ಯಾರಾದರೂ ಓದಿ. ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ನನ್ನ ತೆಲುಗುವಲ್ಲಿ ಕ್ಲಿಯರ್ ಆಗಿ ಅದು ಬರೆಯಲ್ಪಟ್ಟಿದೆ. 2ನೇ ಥೆಸಲೋನಿಕ 1ನೇ ಅಧ್ಯಾಯ 11ನೇ ವಚನ. ಮೋಸ್ಟ್ಲಿ ತೆಲುಗುವಲ್ಲಿ 12ನೇ ವಚನದಲ್ಲಿದೆ. ನೀವು ದಯವಿಟ್ಟು ಯಾರಾದ್ರೂ ಓದ್ರಿ ಕನ್ನಡದಲ್ಲಿ. ಹ್ಮ್ 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 ಯಾರು ನೋಡಿ ಇಲ್ಲಿ ಶಕ್ತಿ ಪೂರ್ವವಾಗಿ ಸಿದ್ಧಿಗೆ ತರಬೇಕಂತೇಳಿ, ಬಟ್ ಕನ್ನಡದಲ್ಲಿ ಈ ತರ ಇದೆ. ಬಟ್ ಇಂಗ್ಲೀಷಲ್ಲಿ ಏನು ಹೇಳ್ತದೆ ಅಂದ್ರೆ, ಸ್ವಲ್ಪ ನನ್ನ ತೆಲುಗಲ್ಲಿ ಈ ತರ ಇದೆ, ವಿಶ್ವಾಸಯುಕ್ತమైన ಪ್ರತಿ ಕಾರ್ಯమును బలముతో ಸಂಪೂರ್ಣము చేయొచ్చు ಅಂತ ಹೇಳ್ತದೆ. ಅಂದ್ರೆ ನಂಬಿಕೆ ಎಲ್ಲಿ ದೇವರು ನೋಡ್ತಾರೋ ಇಮಿಡಿಯೇಟ್ಲಿ ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ಅದನ್ನ ಪರಿಪೂರ್ಣಗೊಳಿಸಲು ದೇವರು ಕಾರ್ಯ ಮಾಡೋದನ್ನ ನೋಡ್ತೀವಂತ ನಾವು. ಅದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ನಂಬಿಕೆ ಉಳ್ಳವರಾಗಿರಿ ಅಂತ ಹೇಳ್ತಾರೆ. ಬಟ್ ನಮಗೆ ಹೇಗೆ ಬರುತ್ತೆ? ನಮಗೆ 2 ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದೆ. ಏನಂದ್ರೆ ನಮ್ಗೆ ನಂಬಿಕೆ ಬರುತ್ತೆ ಅಂತೇಳಿ. ಒಂದು, ದೇವರ ಸ್ವರ ಕೇಳಿಸ್ಕೊಳ್ಳುವಾಗ, ದೇವರ ವಾಕ್ಯ ಓದೋದ್ರಿಂದಲ್ಲ, ದೇವರ ಸ್ವರ ನಮ್ಮ ಪರ್ಸನಲ್ ಜೀವಿತದಲ್ಲಿ ನಾವು ದೇವರ ಸ್ವರ ಕೇಳಿಸ್ಕೊಳ್ಳೋದ್ರ ಮೂಲಕ ನಮಗೆ ನಂಬಿಕೆ ಸಿಗ್ತದೆ. ಇನ್ನೊಂದು ರೀತಿಯಲ್ಲಿ ನಂಬಿಕೆ ಯಾಕೆ ಸಿಗ್ತದೆ ಅಂದ್ರೆ, ನಾವು ಯೇಸು ಸ್ವಾಮಿಯನ್ನು ಯಾವಾಗ್ಲೂ ನೋಡ್ತಾ ಇರೋದ್ರಿಂದ. ಯಾಕೆ ನಾವು ಪೇತ್ರನು ನೀರಿನ ಮೇಲೆ ನಡೀತಾ ಇದ್ನಲ್ವಾ, ಯೇಸು ಸ್ವಾಮಿ ನೋಡ್ತಾ ಇರೋವರೆಗೂ ನಂಬಿಕೆಯಲ್ಲಿ ನಡೆದನು, ಬೀಳಲಿಲ್ಲ. ಹೋಗ್ತಾ ಯೇಸು ಸ್ವಾಮಿ ನೋಡ್ತಾ ಇರೋವರೆಗೂ ನಂಬಿಕೆ ಸಿಗ್ತಾ ಇತ್ತು. ಅವನು ನಡೀತಾ ಇದ್ದನು. ಯಾವಾಗ ಅವನು ಸೈಡಿಗೆ ತನ್ನ ಒಂದು ಅಲೆಗಳನ್ನು ಬೇರೆ ಇದನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ, ನಂಬಿಕೆ ಕಳ್ಕೊಂಡ್ಬಿಟ್ಟ. ಇಮಿಡಿಯೇಟ್ಲಿ ಮುಳುಗಲಿಕ್ಕೆ ಸಾಧ್ಯ ಆಯಿತು. ಬಟ್ ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ನಾವು ದೇವರ ಸ್ವರ ಕೇಳಿಸ್ಕೊಳ್ಳುವಾಗ ಮತ್ತು ದೇವರ ನೋಡುವಾಗ, ಕಂಟಿನ್ಯೂಸ್ ಆಗಿ ನಾವು ದೇವರನ್ನು ನೋಡ್ತಾ ಇರುವಾಗಾದ್ರೆ ನಂಬಿಕೆ ಸಿಗ್ತದೆ. ಈಗ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಾವು ನೋಡೋಣ. ನನ್ನ ನಂಬಿಕೆ ನಿಜವಾದದ್ದಲ್ವಾ ಇಲ್ಲೋ ಅಂತ ನಾನು ಪರೀಕ್ಷಿಸ್ಕೊಳ್ಬೇಕಾದ್ರೆ ನನಗೆ ದೇವರು ತೋರಿಸ್ಕೊಟ್ಟ ಕೆಲವು ವಾಕ್ಯಗಳು ಇಲ್ಲಿ ನೋಡ್ಬೋದು. ನಾವು 4ನೇ ವಚನ 11:4. ಇಲ್ಲಿ ವಚನದಲ್ಲಿ ಹೇಳ್ತದೆ, ಆತನ ನಂಬಿಕೆಯ ಮೂಲಕ ಹೇಬೆಲ್ ಏನ್ ಮಾಡಿದಂತೆ ಶ್ರೇಷ್ಠವಾದ ಬಲಿಯನ್ನು ದೇವರಿಗೆ ಅರ್ಪಿಸಿದನು ಅಂತ ನೋಡ್ತೇವೆ. ನನ್ನ ನಂಬಿಕೆ
ದೇವರಿಗೆ ಶ್ರೇಷ್ಠವಾಗಿ ಎಲ್ಲ ದೇವರಿಗೆ ಕೊಡ್ಬೇಕಂತ ಒಂದು ಯಾವುದೇ ವಿಷಯವಾಗಿರ್ಬೋದು, ಅದು ಬಂದು ಶ್ರೇಷ್ಠವಾಗಿರುವಂತ ದೇವ್ರಿಗೆ ಕೊಡೋದಕ್ಕೆ ನನ್ನನ್ನು ಯಾವಾಗಲೂ ಪ್ರೇರೇಪಿಸುತ್ತೆ. ನನ್ನ ನಂಬಿಕೆ ಇದನ್ನ ಪ್ರೇರೇಪಿಸಿಲ್ಲ ಅಂದ್ರೆ ಶ್ರೇಷ್ಠ ಕೊಳ್ಳಿಕ್ಕೆ ನನ್ನ ನಂಬಿಕೆ ಸರಿಯಾಗಿಲ್ಲ ಅಂತ ದೇವ್ರು ನನಗೆ ತೋರಿಸ್ಕೊಟ್ರು. ನೀನು ದೇವ್ರನ್ನ ಹಾನರ್ ಮಾಡ್ತಾ ಇಲ್ಲ. ದೇವ್ರು ಹೇಳ್ತಾರೆ, ನಾವು ಬೇರೆ ಬುಕ್ನಲ್ಲಿ ಓದ್ಬೇಕಾದ್ರೆ ಹೇಳ್ತಾರೆ, ಕೆಲವರು ನೀವು ನಿಮ್ಮ ಯಜಮಾನನಿಗೆ, ನಿಮ್ಮ ಬಾಸ್ಗೆ ಯಾವ್ದಾರ ಗಿಫ್ಟ್ ತಗೊಂಡು ಹೋಗ್ಬೇಕು ಅಂತ ಇಟ್ಕೊಳ್ಳೋಣ, ಅದು ಸರಿಯಾಗಿಲ್ಲದೆ ಇರೋದು ಒಂದು ಯಾವುದೇ ಒಂದು ಹೆಂಗೋ ಇದನ್ನು ತಗೊಂಡೋಗಿ ಕೊಟ್ಬಿಡ್ತೀವಿ ನಾವು ಕೊಡಲ್ವಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ನಿಮ್ಮ ಅರ್ಟ್ಲಿ ಬಾಸ್ಗಳಿಗೆ, ನಿಮ್ಮ ಅರ್ಟ್ಲಿ ಇದಿರೋರಿಗೆ ನೀವು ಮಾಡದೇ ಇರುವಾಗ ನನಗೆ ಯಾಕೆ ನೀವು ಕುರಿಗಳನ್ನು ಎಲ್ಲ ಒಂದಿನ ತೊಗೊಂಡು ಅರ್ಪಿಸ್ತಾರೆ, ನನ್ನ ನೀವು ಘನಪಡಿಸ್ತಲ್ಲ ಅಂತ ಹೇಳ್ತಾರೆ. ಸೊ ನನ್ನ ನಂಬಿಕೆ ಬಂದು ದೇವರಿಗೆ ಶ್ರೇಷ್ಠವಾದ ಬಲಿಯನ್ನು ಅರ್ಪಿಸಲು ನನಗೆ ಸಹಾಯ ಮಾಡ್ತದೆ. ನನ್ನ ನಂಬಿಕೆ ಮತ್ತೆ ಏನು ಮಾಡುತ್ತೆ ಅಂದರೆ ದೇವ್ರನ್ನ ಹಾನರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇನ್ನೊಂದು ವಚನ ನೋಡ್ಕೊಳ್ಳೋಣ. 23ನೇ ವಚನ. ಮೋಶೆ ಹುಟ್ಟಿದಾಗ ಆತನ ತಂದೆ ತಾಯಿಗಳು ರಾಜನ ಒಂದು ಆಜ್ಞೆಗೆ ಭಯಪಡದೆ ಇರೋದನ್ನ ನೋಡ್ತೇವೆ. ನಾವು ಹೇಳ್ತೀವಲ್ಲ, ಎಷ್ಟು ವಿಷಯಗಳು ಭಯಪಡ್ತೀವಲ್ಲ ನಾವು. ಗೌರ್ಮೆಂಟ್ ಆ ರೂಲ್ ತಂದ್ಬಿಡ್ತು, ಇಲ್ಲ ಈ ರೂಲ್ ತಂದ್ಬಿಡ್ತು, ಇಲ್ಲ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ, ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ, ನಾವೆಲ್ಲ ಪ್ರತಿಯೊಂದು ವಿಷಯಕ್ಕೂ ಭಯಪಡ್ತೇವಲ್ವಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಅವರ ನಂಬಿಕೆ ಏನು ಮಾಡ್ತಂತೆ, ಆ ಒಂದು ಭಯ ಪಡದೆ ಇರುವಂತೆ ಅವರಿಗೆ ಸಹಾಯ ಮಾಡ್ದನ್ನು ನೋಡ್ತೇವೆ. ನನಗೆ ದೇವ್ರು ಮಾತಾಡಿದಿಂದ ನಿನ್ನ ನಂಬಿಕೆ ಭಯ ಪಡದೆ ಇರೋಕ್ಕೆ ಸಹಾಯ ಮಾಡ್ತಾ ಇದೆಯಾ? ಈ ಕ್ವಶನ್ ನನಗೆ ದೇವರು ಈ ವಾಕ್ಯದ ಮೂಲಕ ನನಗೆ ನಾನೇ ಹಾಕ್ಕೊಂಡು ನನ್ನನ್ನು ಪರೀಕ್ಷಿಸ್ಕೊಳ್ಳೋಕ್ಕೆ ದೇವರು ಸಹಾಯ ಮಾಡಿದಂಥ ಒಂದು ವಿಷಯ. ಹೇಗಿದೆ ನಿನ್ನ ನಂಬಿಕೆ? ಎಲ್ಲ ವಿಷಯದಲ್ಲಿ ಭಯಪಡ್ತಾ ಇದೆಯಾ, ಇಲ್ಲ ಭಯಪಡದಿರೋಕ್ಕೆ ಸಹಾಯ ಮಾಡ್ತಾ ಇದೆಯಾ ಅಂತೇಳಿ. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ವಚನ ನೋಡುವಾಗ 24ನೇ ವಚನದಿಂದ ನಾವು 26ವರೆಗೂ ಓದಿದ್ರೆ, ಇಲ್ಲಿ ಮೋಶೆ ದೊಡ್ಡವನಾದ್ಮೇಲೆ ಆತನ ನಂಬಿಕೆ ಏನು ಮಾಡಿತ್ತು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಮೋಶೆಯ ನಂಬಿಕೆ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಮೋಶೆ ನಂಬಿಕೆ ಏನು ಮಾಡ್ತಂತೆ, ಐಗುಪ್ತದ ಎಲ್ಲ ಐಶ್ವರ್ಯವನ್ನು ರಿಜೆಕ್ಟ್ ಮಾಡಲು ಸಹಾಯ ಮಾಡ್ತಂತೆ. ಮತ್ತೆ ಸುಖ ಭೋಗಗಳು, ಐಗುಪ್ತಗಿರುವಂಥ ಎಲ್ಲ ಸುಖ ಭೋಗಗಳನ್ನು ರಿಜೆಕ್ಟ್ ಮಾಡಲು ಸಹಾಯ ಮಾಡ್ತಂತೆ. ಮತ್ತೆ ಒಂದು ಫರೋನ ಮಗನಂತ ಅನ್ನಿಸ್ಕೊಳ್ಳೋಕೆ ಅವನು ನಂಬಿಕೆ ಏನು ಮಾಡ್ತಂತೆ, ಅನ್ನಿಸ್ಕೊಳ್ಳೋದು ಬೇಡ ಅಂತೇಳಿ ಸಹಾಯ ಮಾಡ್ತಂತೆ. 3 ವಿಷಯಗಳು ಇರ್ತವೆ. ಈಗ ನನ್ನ ನಂಬಿಕೆ ಲೋಕದ ವಿಷಯಗಳನ್ನು ರಿಜೆಕ್ಟ್ ಮಾಡೋಕ್ಕೆ, ಅಂದರೆ ಅದನ್ನು ತಿರಸ್ಕರಿಸಲಿಕ್ಕೆ ನನ್ನ ನಂಬಿಕೆ ಸಹಾಯ ಮಾಡ್ತಾ ಇದೆಯಾ ಅಂತ ನೋಡ್ಕೊಳ್ಳುವಾಗ ನಾನೇ ದೇವ್ರು ನನ್ನ ಈ ಮೂಲಕವಾಗಿ ಪರೀಕ್ಷೆ, ನಿನ್ನ ಮೋಶೆಗೆ ಸಹಾಯ ಮಾಡ್ತಾರೆ ನಂಬಿಕೆ, ಅದೇನು ಬೇರೆ ನಂಬಿಕೆ ಅಲ್ಲ, ಸೇಮ್ ನಂಬಿಕೆ ನಿಂದು ಕೂಡ ಅದೇ ದೇವ್ರು ಅದೇ ನಂಬಿಕೆ ನೀನು ಕೊಡ್ತಾ ಇದ್ದಾರೆ. ನಿನ್ನ ನಂಬಿಕೆ ಲೋಕದ ವಿಷಯಗಳನ್ನು ತಿರಸ್ಕರಿಸಲು ನಿನಗೆ ಸಹಾಯ ಮಾಡ್ತಾ ಇದೆಯಾ? ಇವಾಗ ನಿಮಗೆ ಚಾಯ್ಸ್ ಬರ್ತದೆ ಇಟ್ಕೊಳ್ಳೋಣ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಲ್ಲಿ ದೇವ್ರು ನನಗೆ ಮಾತಾಡುವಾಗ, ಇವಾಗ ಯಾಕಂದ್ರೆ ನಾವು ಭಾಳ ಕಂಫರ್ಟಬಲ್ ಲೈಫಲ್ಲಿ ಇದ್ದೇವೆ, ನಮಗೆ ಯಾವುದೇ ರೀತಿ ಪರ್ಸಿಕ್ಯೂಷನ್ ಇಲ್ಲ, ಇವಾಗ ಯಾವುದೇ ರೀತಿ ಹೆಚ್ಚಿನ ನಾವು ಹೇಳ್ತಾರೋ ಸಮಸ್ಯೆಗಳೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರ್ಸಿಕ್ಯೂಷನ್. ಬಟ್ ಮೋಸೆಸ್ ಸಮಯದಲ್ಲಿ ಪರ್ಸಿಕ್ಯೂಷನ್ ಇತ್ತು. ಅವಾಗ ಇಸ್ರಾಯೇಲ್ಗೆ ತುಂಬ ಪರ್ಸಿಕ್ಯೂಷನ್ ನಡೀತಾ ಇತ್ತು. ಆ ಪರ್ಸಿಕ್ಯೂಷನ್ ತಮ್ಮಲ್ಲಿ ಒಂದು ಮೋಶೆ ಗೊತ್ತಿತ್ತು, ಇವಾಗೇನೋ ನಾನು ರಿಜೆಕ್ಟ್ ಮಾಡಿದ್ರೆ ನಾನು ಕಷ್ಟ ಪಡಬೇಕು. ಅವತ್ತಿನಲ್ಲಿ ಹೇಳ್ತದೆ, ಹೌದಿಲ್ಲ, ಕಷ್ಟಪಡಬೇಕು. ನಾನು ಏನಾದರೂ ಡಿಸೈಡ್ ತೊಗೊಂಡ್ರೆ ಇದು ಬೇಡ ಅಂತ ನಾನು ಹೇಳಿದರೆ ನಾನು ಕಷ್ಟಪಡ್ಬೇಕು. ಇವಾಗ ಕಷ್ಟ ಅಂದ್ರೆ ಹಂಗಿಂಗೆಲ್ಲ, ಪರ್ಸಿಕ್ಯೂಷನ್ ತುಂಬ ಸಿವಿಯರ್ ಪರ್ಸಿಕ್ಯೂಷನ್ ಇರುತ್ತೆ. ಅಂತ ಇದರಲ್ಲಿ ಇಷ್ಟು ಪರ್ಸಿಕ್ಯೂಷನ್ ಇಲ್ಲ, ನಾನು ತಗೋಬೇಕಾ ನೋಡಿ. ಅವರ ನಂಬಿಕೆ ಆ ವಿಷಯದಲ್ಲಿ ಯಾವ ರೀತಿ ಅವ್ರು ಸಹಾಯ ಮಾಡ್ತಾ ಇದೆ ಅಂತ ನಾವು ನೋಡ್ತೇವೆ. ನನ್ನ ನಂಬಿಕೆ ನನಗೆ ಸಹಾಯ ಮಾಡ್ತಾ ಇದೆ ಆ ರೀತಿಯಲ್ಲಿ. ಪರ್ಸಿಕ್ಯೂಷನ್ ಬಂದರು ಈಗ ಚಾಯ್ಸ್ ಬರ್ತಾ ಇದೆ, ಕಂಫರ್ಟಬಲ್ ಲೈಫ್. ಅದಕ್ಕೆ ಇದು ಮೆಸೇಜ್ ಬೈಬಲ್ ಈ ಥರ ಹೇಳ್ತೇನೆ ಅಂದರೆ, he choose the instead of hard life, he choose soft life, instead of he choose the hard life ಅಂತ ಹೇಳ್ತೀನಿ. ಅಂದರೆ ಆತನ ಬಂದು ಸಾಫ್ಟ್ ಲೈಫ್ ಅಂದರೆ ಕಂಫರ್ಟಬಲ್ ಜೀವಿತ. ನಾವು ಯಾವಾಗಲೂ ಬಯಸ್ತೀವಲ್ಲ, ಕಂಫರ್ಟಬಲ್ ಜೀವಿತ ನನಗೆಲ್ಲ ಚೆನ್ನಾಗಿರಬೇಕು, ಎಲ್ಲ ಕರೆಕ್ಟಾಗಿರಬೇಕು, ನನಗೇನು ಸಮಸ್ಯೆನೇ ಬರಬಾರ್ದು, ಎಲ್ಲ ಇರಬೇಕಂತ ಯಾವಾಗಲೂ ಬಯಸುವಂಥ ಜೀವಿತ ಇದೆಯಲ್ಲ. ಬಟ್ ಇಲ್ಲಿ ಮೋಶೆಗೆ ಆಪ್ಷನ್ ಇತ್ತು, ಆಪ್ಷನ್ ಇರಲಿಲ್ಲ ಅಂತಲ್ಲ, ಮೋಶೆಗೆ ಆಪ್ಷನ್ ಇತ್ತು. ಅವನು ಎಲ್ಲ ರೀತಿ ಯಾವ ಸಮಸ್ಯೆ ಇಲ್ಲ ಜೀವಿಸ್ಬೋದಾಗಿತ್ತು. ಆದರೆ ನಾನು ಹೇಳ್ತೀನಿ, ನಾನೇನಾದ್ರೂ ಈಗ ಬೇಡ ಅಂತ ಹೇಳಿದ್ರೆ ನಾನು ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಮೋಶೆ ಡಿಸೈಡ್ ಮಾಡ್ತಾನೆ, ಪರವಾಗಿಲ್ಲ, ಯಾಕೆ ಅವನಿಗೆ ರಿಜೆಕ್ಟ್ ಮಾಡಲು ಸಹಾಯವಾಯಿತು. ನಾನು ಒಂದು ಕ್ವಶನ್ ಜನರಲ್ ನಾನು ಹಾಕ್ಕೊಳ್ತಾ ಇದ್ದೆ, ಮೋಶೆಗೆ ಲೋಕವನ್ನು ರಿಜೆಕ್ಟ್ ಮಾಡಲು, ಐಗುಪ್ತದ ಐಶ್ವರ್ಯನೆಲ್ಲ ಒಂದು ತಿರಸ್ಕರಿಸಲು, ತನ್ನ ಪರವನ ಮಗನ ಅನಿಸ್ಕೊಳ್ದೇ ಇರೋಕ್ಕೆ ಏನು ಸಹಾಯ ಮಾಡ್ತು? ನಾವು ಹೇಳ್ತೀವಿ ನಂಬಿಕೆ ಅಲ್ವಾ ಸಹಾಯ ಮಾಡಿದ್ದು. ಬಟ್ ಆ ನಂಬಿಕೆ ಹೆಂಗೆ ಬಂತು ಅನ್ನೋಂಥ ನೋಡುವಾಗ
ಕೆಳಗಡೆ ವಚನದಲ್ಲಿ ಹೇಳ್ತದೆ ಏನಂದ್ರೆ ಆತನು ಅದೃಶ್ಯವಾಗಿರುವ ಆತನನ್ನು ನೋಡ್ತಾ ಇದ್ದನು ಅಂತ. ಕೆಳಗಡೆ ವಚನ ಓದ್ಬೇಕಾದ್ರೆ ಆತನು ಅದೃಶ್ಯವಾದ ಆತನನ್ನು ನೋಡುವಾತನಾಗಿದ್ದಾನೆ. ಇವಾಗ ಕಣ್ಣಿಗೆ ಕಾಣದೇ ಇರೋ ದೇವರನ್ನು ಮೋಶೆ ನೋಡಿದಂತೆ ನಾನು ನೋಡ್ತಾ ಇದ್ದೀನ. ಆ ರೀತಿ ನಾನು ನೋಡ್ಲಿಕ್ಕೆ ಆದಾಗ ಮಾತ್ರನೇ ನನಗೇನಾಗ್ತಂದ್ರೆ ದೇವರು ದೇವ್ರ ಥರ ಅಲ್ವಾ, ದೇವ್ರು ಸಹ ಮಾಡ್ತಾರೆ ನನಗೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ ಎಲಿಷನ್ ಟೈಮಲ್ಲಿ ಎಲಿಷನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹಿಡ್ಕೋಬೇಕಂತ ಒಂದು ಸೈನ್ಯ ಬರುತ್ತೆ. ಬಂದಾಗ ಎಲಿಷನ್ಗೆ ಯಾವ ರೀತಿ ಭಯ ಇಲ್ಲ, ಏನು ತೊಂದರೆ ಇಲ್ಲ, ಗಲ್ಬಿಲ್ಲ, ಏನಿಲ್ಲ, ಆರಾಮಾಗಿದ್ದಾನೆ. ಬಟ್ ಅವನ ಸರ್ವೆಂಟ್ ಏನಂತ ಹೇಳಿದ್ರೆ ಸಹಾಯ ಮಾಡುವಂತ ಆತನು ಭಯಪಡ್ತಾನೆ. ಅಯ್ಯೋ ಸೈನ್ಯ ಬಂದ್ಬಿಡ್ತು, ನಾನು ಹಿಡ್ಕೊಂಬಳಕ್ ಬಂದ್ಬಿಡ್ತು, ಏನು ಮಾಡೋದು ಈಗ, ನಮ್ಗೆ ಸಾಯಿಸ್ಬಿಡ್ತಾರೆ ಹಿಡ್ಕೊಂಡು. ಅವಾಗ ಎಲಿಷಾ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ದಯವಿಟ್ಟು ಅವ್ರಿಗೆ ಕಣ್ ತೆರಿ ಸ್ವಾಮಿ, ನೀನೇನು ಮಾಡ್ತಾ ಇದೆಯೋ ಅವ್ನು ನೋಡಲಿ ಅಂತ. ನೋಡುವಾಗ ಅವಾಗ ಅವ್ರ ಕಣ್ ತೆರಲ್ಪಟ್ಟು ನೋಡುವಾಗ ದೊಡ್ಡ ದೇವರ ಸೈನ್ಯ ಇರೋದು ನೋಡುವಾಗ ಅವಾಗ ಅನಿಸ್ತದೆ, ಅಯ್ಯೋ ದೇವ್ರು ನನ್ನ ಜೊತೆ ಇದ್ದಾನಲ್ವಾ, ದೇವ್ರು ಇದನ್ನು ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ವಲ್ಲ. ಆ ಥರ ನಾವು ದೇವರನ್ನ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ನೋಡುವಾಗ ನಮಗೆ ನಂಬಿಕೆ ಬರ್ತದೆ. ಸನ್ನಿವೇಶದಲ್ಲಿ ನಾವು ದೇವ್ರ ನೋಡೋಕೆ, ಅದಕ್ಕೆ ಆ ಕಾಣದೇ ಇರುವಂಥ ದೇವರನ್ನು ನಾವು ನೋಡ್ತಾ ಇದ್ದೀವ ಪ್ರತಿಯೊಂದು ಇದರಲ್ಲಿ. ಇದು ನಮಗೆ ಈ ರೆವಲ್ಯೂಷನ್ ಅಥವಾ ಈ ಒಂದು ಕಣ್ಣು ತೆರೆಯಲ್ಪಡುವ ಪ್ರತಿಯೊಂದು ಇದರಲ್ಲಿ ಪ್ರತಿದಿನ ನೋಡ್ತಾ ಇಲ್ವ ನಮ್ಮ ಜೀವಿತ ಬದಲಾಗೋದು ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಂಬಿಕೆ ಸಿಗಲ್ಲ. ನಂಬಿಕೆ ಸಿಗುವಾಗ ಮಾತ್ರನೇ ನಾವು ಆ್ಯಕ್ಟ್ ಆಗತ್ತೆ, ಅಂದರೆ ರಕ್ಷಿಸಲ್ಪಡ್ತೇವೆ. ಆ್ಯಕ್ಚುಲಿ ನಾನು ಹೇಳುವಾಗ ಒಂದು ವರ್ಡ್ ಹೇಳ್ತೇವೆ, ಏನಂದರೆ ಕ್ಷಮಾಪಣೆಗೂ ರಕ್ಷಣೆಗೂ ತುಂಬ ವ್ಯತ್ಯಾಸ ಇದೆ. ರಕ್ಷಿಸಲ್ಪಡೋದು ಅನ್ನೋದು ಹೈಯರ್ ಸ್ಟ್ಯಾಂಡರ್ಡ್, ಯಾವಾಗಲೂ ಅಂದರೆ ಇನ್ನೂ ಹೆಚ್ಚಿನ ಮಟ್ಟ ಇರುವಂಥ ಒಂದು ಇದು. ಅದು ಆ ರಕ್ಷಿಸಲ್ಪಡ್ಬೇಕಂದ್ರೆ ದೇವ್ರು ಹೇಳ್ತಾನೆ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ನಾನು ಬೇಕಾದ್ರೆ ತೋರಿಸ್ತೀನಿ ವಚನ ನಿಮಗೆ. ರೋಮಾಪುರದವ್ರದ್ದು ಬರೆದ ಪತ್ರಿಕೆ 10ನೇ ಅಧ್ಯಾಯ. ಇದರಲ್ಲಿ ನಾವು ದಯವಿಟ್ಟು ಕನ್ನಡದಲ್ಲಿ ಓದಿ ನೀವು ಯಾರಾದರೂ. 9ನೇ ವಚನ. 10:9ನೇ ವಚನ ಕನ್ನಡದಲ್ಲಿ. ಇಲ್ಲಿ ನೋಡಿ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಇಲ್ಲಿ ಹೇಳ್ತಾ ಇರುವ ಮಾತು ಒಂದು, ನಾವು ವಾಕ್ಯ ಓದ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕೆಂದ್ರೆ ಇಲ್ಲಿ ಯೇಸು ಸ್ವಾಮಿ ಎಬ್ಬಿಸಲ್ಪಟ್ಟನು ಅಂತ ನಂಬೋದ್ರ ಬಗ್ಗೆ ಮಾತಾಡ್ತಾ ಇದೆ. ಜಸ್ಟ್ ಜೀಸಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಜೀಸಸ್ ಏನಂದ್ರೆ ಜೀಸಸ್ ಮೇಲೆ ನಂಬಿಕೆ ಹಂಗೆ ಹೇಳ್ತಾ ಇಲ್ಲ. ಇಲ್ಲಿ ವಚನ ಏನ್ ಹೇಳ್ತಾ ಇದೆ, ಯೇಸು ಸತ್ತವರೊಳಗಿಂದ ಎದ್ದನು ಎಂಬುದಾಗಿ ನೀವು ನಂಬಬೇಕು ಅಂತ ಹೇಳ್ತಾ ಇದೆ. ಹೌದಿಲ್ವಾ? ಸತ್ತವರೊಳಗಂತ ಎದ್ದನು ಎಂದಾಗ ಅಂದ್ರೆ ಆತನು ಜೀವಿಸುವ ದೇವರಾಗಿದ್ದಾನೆ. ಆ ದೇವರನ್ನು ನೀವು ನಂಬುವಾಗ, ಸತ್ತವರಿಗೆ ಎಬ್ಬ ನಂಬುವಾಗ, ಅವಾಗ ನಿಮ್ಗೆ ಏನಾಗ್ತದಂತೆ, ರಕ್ಷಣೆ ಉಂಟಾಗ್ತದೆ. ಯಾವಾಗ ನಮ್ಗೆ ರಕ್ಷಣೆ ಬರ್ತದೆ ಅಂತ ಹೇಳಿದ್ರೆ, ಅಂದ್ರೆ ನಾನು ಅದಕ್ಕೆ ಹೇಳಿದೆ ಅವಾಗಲೇ, ರಕ್ಷಣೆ ಅನ್ನೋದು ಯಾವಾಗಲೂ ಮೇಲೆ ತುಂಬಾ ಹೈ ಸ್ಟ್ಯಾಂಡರ್ಡ್ ಇರುವಂಥ ಆ ರಕ್ಷಣೆ ನಮಗೆ ಪ್ರತಿಯೊಂದು ನಮ್ಮ ಪಾಪದ ವಿಷಯದಲ್ಲಿ ನಾವು ಯಾವುದೋ ಒಂದು ವಿಷಯದಲ್ಲಿ ಕಷ್ಟಪಡದೆ ನಮ್ಗೆ ಅದರ ವಿಷಯದಲ್ಲಿ ರಕ್ಷಿಸಲ್ಪಡಬೇಕು ಅಂದ್ರೆ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ನೀನು ಸತ್ತವರ್ಗಳಿಂದ ಎಬ್ಬಿಸಲ್ಪಟ್ಟ ಯೇಸುವನ್ನು ನೀನು ನಂಬುವಾಗ, ಎಬ್ಬಿಸಲ್ಪಟ್ಟನು, ಆತನಿಗೆ ಜೀವಿಸ್ತಾ ಇದ್ದಾನೆ, ಆ ಜೀವಿಸಿದವರು ನಾನು ನೋಡ್ತಾ ಇದ್ದೀನಿ ಅನ್ನುವಾಗ ಅವಾಗ ನಾನು ರಕ್ಷಿಸಲ್ಪಡ್ತೀನಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಸೊ ಅದಕ್ಕೆ ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡ್ಕೊಳ್ಳೋಣ, ನೋಡೋಣ. ಮತ್ತು ಆಮೇಲೆ ನಂಬಿಕೆ ಮತ್ತು ದೀನತ್ವ ಎರಡೂ ಕೂಡ ಯಾವಾಗಲೂ ಕೂಡ ಜೊತೆಯಲ್ಲಿ ಹೋಗ್ತದೆ. ಇದಕ್ಕೆ ತುಂಬಾ ಕ್ಲೋಸ್ ಕನೆಕ್ಷನ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಹತ್ತಿರವಾದ ಸಂಬಂಧ ಇರ್ತದೆ. ನಾನು ಚೆಕ್ ಮಾಡ್ಕೊಳ್ಳುವಾಗ ದೇವರು, ನಾನು ಗ್ರೂಪಲ್ಲಿ ಕೂಡ ಶೇರ್ ಮಾಡಿದೆ ನಾನು ಈ ಒಂದು ವಾಕ್ಯವನ್ನ. ಬಟ್ ನನಗೆ ಪರ್ಟಿಕ್ಯುಲರ್ ದೇವ್ರು ನನಗೆ ಮಾತಾಡೋ ಒಂದು ಕೊಟ್ಟಿರುವಂಥ ವಿಷಯ ಏನಂದ್ರೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಫಿಲಿಪ್ಪಿ 2ನೇ ಅಧ್ಯಾಯ, ಫಿಲಿಪ್ಪಿ 2ನೇ ಅಧ್ಯಾಯ 3ನೇ ವಚನದಿಂದ 8ನೇ ವಚನದವರೆಗೂ ನಾವು ನೋಡಿಕೊಳ್ಳೋಣ. ಬಟ್ ಕನ್ನಡದಲ್ಲಿ ಇದು ಸ್ವಲ್ಪ ಬೇರೆ ರೀತಿ ಇದೆ, ಬಟ್ ಇಂಗ್ಲೀಷಲ್ಲಿ ಬೇರೆ ರೀತಿ ಇದೆ. ಸೊ ಕನ್ನಡದಲ್ಲಿ ಬರುವಾಗ ನೀವು ಯಾವುದೇ ರೀತಿಯಾದ ಪಕ್ಷಪಾತದಿಂದ ಏನು ಮಾಡದೆ ಅಂತ ಹೇಳ್ತದೆ. ಬಟ್ ಇಂಗ್ಲೀಷಲ್ಲಿ ಬರುವಾಗ NSB ಸ್ಪೆಷಲಿ ಹೇಳ್ತದೆ, ಡೋಂಟ್ ಡೂ ಫ್ರಮ್ ಎನಿ ಸೆಲ್ಫಿಶ್ನೆಸ್ ಅಂತ ಹೇಳ್ತದೆ. ಅಂದರೆ ಯಾವುದೇ ವಿಷಯ ಆಗಿರಲಿ ಅದು ಸ್ವಾರ್ಥದಿಂದ ಕೂರುವಂಥ ವಿಷಯ ಆಗಿರಬಾರ್ದು.
ಇದನ್ನ ಸ್ವಾರ್ಥದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾರ್ಥದ ಬಗ್ಗೆ ಮಾತಾಡಿದ ಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂದ್ರೆ ನಿಮಗೆ ಅದು ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿ ಏನು ಹೇಳ್ತದೆ ಅಂದರೆ ಡೋಂಟ್ ಡೂ ಫ್ರಮ್ ಎನಿ ಸೆಲ್ಫಿಶ್ನೆಸ್ ಆ್ಯಂಡ್ ಕನ್ಸಿಡರ್ ಒನ್ ಅನದರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯು ಅಂತ ಹೇಳುತ್ತೆ. ಅಂದರೆ ಇದರಲ್ಲಿ ಏನು ಹೇಳ್ತಂದ್ರೆ ನಾವು ಒಬ್ಬರಿಗಿಂತ ಇನ್ನೊಬ್ಬರನ್ನ ಹೆಚ್ಚಾಗಿ ಯೋಗ್ಯರಿಂದ ಅದಲ್ಲ ಕರೆಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ಒಬ್ರಿಗೊಬ್ಬರು ನಾವು ಇಂಪಾರ್ಟೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳುವಾಗ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಅದಕ್ಕೆ ನಾವು ಒಬ್ರಿಗೊಬ್ಬರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಪಾರ್ಟೆಂಟ್ ಅಂತ ಎಣಿಸ್ಬೇಕಂತ ಹೇಳುತ್ತೆ. ಯಾವುದರಲ್ಲಿ ಎಣಿಸ್ಬೇಕಂತ ಹೇಳ್ತಂದ್ರೆ ಹ್ಯುಮಿಲಿಟಿ. ಇನ್ ಹ್ಯುಮಿಲಿಟಿ ಕನ್ಸಿಡರ್ ಒನ್ ಅನದರ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯು. ಯಾವುದರಲ್ಲಿ? ದೀನತ್ವದಲ್ಲಿ ನೀವು ಒಬ್ಬರನ್ನೊಬ್ಬರನ್ನು ಹೆಚ್ಚವನವರಾಗಿ ಎಣಿಸಿರಿ ಅಂತ ಹೇಳ್ತಾ ಇದೆ. ಅಲ್ಲಿ ದಿನದ ಬಗ್ಗೆ ಯಾವ್ದು ಫಸ್ಟ್ ಮಾತಾಡಿದ್ರು? ಸೆಲ್ಫಿಶ್ನ ಬಗ್ಗೆ, ಏನಂತಾರೆ, ಸ್ವಾರ್ಥದ ಬಗ್ಗೆ ಮಾತಾಡಿ ನೆಕ್ಸ್ಟ್ ದಿನದ ಬಗ್ಗೆ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏನಂದ್ರೆ ಆಮೇಲೆ ಹೇಳ್ತಾರೆ ಡೋಂಟ್ ಲುಕ್ ಆನ್ ಓನ್ಲಿ ಆನ್ ಯುವರ್ ಇಂಟ್ರೆಸ್ಟ್. ಅಂದ್ರೆ ಓನ್ಲಿ ನಿಮಗೆ ಇರುವಂತ ಓನ್ಲಿ ನಿಮ್ಮ ಆಸಕ್ತಿಗಳನ್ನ ಮಾತ್ರ ನೋಡ್ಕೊಳ್ದೆ ಇತರರಿಗೆ ಇರುವಂತ ಆಸಕ್ತಿಗಳನ್ನು ನೀವು ನೋಡ್ರಿ ಅಂತ. ಯಾವ್ದ್ರಲ್ಲಿ ಮಾಡ್ಬೇಕಂತ ಹೇಳಿದ್ರೆ ದೀನತ್ವದಲ್ಲಿ ನೀವು ಮಾಡಿ ಅಂತ ಹೇಳ್ತಾ ಇದೆ. ನನಗೆ ಈ ವಿಷಯದಲ್ಲಿ ದೇವರು ಏನು ಮಾತಾಡಿದ್ರು ಅಂದ್ರೆ, ಆಮೇಲೆ ವಚನ ಹೇಳುತ್ತೆ ಆಕ್ಚುಲಿ ನೀವು ಯೇಸುವಿನ ಒಂದು ಆಟಿಟ್ಯೂಡ್, ಹ್ಯಾವ್ ದ ಆಟಿಟ್ಯೂಡ್ ಆಫ್ ಜೀಸಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲಿ 3ನೇ ವಚನದಿಂದ ಎಕ್ಸ್ಪ್ಲೇನ್ ಮಾಡ್ತಾ ಅಲ್ಲಿ ಹೇಳ್ತಾ ಕನ್ಸಿಡರ್ ಒನ್ ಇಸ್ ದ ಮೋರ್ ಇಂಟ್ರೆಸ್ಟ್ ದೆನ್ ಅದರ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಹ್ಯಾವ್ ದ ಆಟಿಟ್ಯೂಡ್ ಜೀಸಸ್, ಆಮೇಲೆ ಯೇಸು ಏನು ಮಾಡಿದ್ರು ಅಂತ 3 ವಿಷಯದಲ್ಲಿ ಮಾಡ್ತೀವಿ. ಅದೇ ನಾವು ಬ್ರಜಾಕ್ ನಮಗೆ 3 ಇಮ್ಯುನಿಟೀಸ್ ಬಗ್ಗೆ ಮಾತಾಡಿದ್ದಾರೆ ಈ ವಿಷಯದಲ್ಲಿ. ಏನಂದ್ರೆ ಯೇಸು ದೇವರು ಮೇಲಿಂದ ಕೆಳಗಡೆ ಬಂದರು, ಮನುಷ್ಯನಾದರು, ಮನುಷ್ಯನಿಂದ ಸರ್ವೆಂಟ್ ಆದರು, ಸರ್ವೆಂಟಿಂದ ಕ್ರಿಮಿನಲ್ ಆದರು, ತಮ್ಮನ್ನ ಸಾಯೋವರೆಗೂ ತಗ್ಗಿಸ್ಕೊಂಡ್ರು ಅಂತ ನಾವು ಹ್ಯುಮಿಲಿಟಿ ಬಗ್ಗೆ ಮಾತಾಡ್ತಾರೆ. ಬಟ್ ಹ್ಯುಮಿಲಿಟಿ ಎಲ್ಲಿ ಸ್ಟಾರ್ಟ್ ಆಯಿತು? 3ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಹ್ಯುಮಿಲಿಟಿ ನಿಮ್ಮ ಒಬ್ರನ್ನೊಬ್ರು ಹೆಚ್ಚಾಗಿ ಇನ್ನೊಬ್ರಿಗೆ ಅಂತ ನೋಡ್ಕೊಳ್ರಿ ಅಂತ ಹೇಳ್ತಾ ಇದೆ. ಇವಾಗ ನನಗೇನು ಅನಿಸ್ತಂದ್ರೆ ನಾನು ನನ್ನ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತೀನಿ. ನಂದಾಯ್ತು, ನನ್ನ ಫ್ಯಾಮಿಲಿ ಆಯಿತು, ನನ್ನ ಕುಟುಂಬ ಆಯಿತು, ಇನ್ನು ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಂದರೆ ನಾನು ಸ್ವಾರ್ಥವುಳ್ಳ ಮನುಷ್ಯನು. ನನಗೆ ಸ್ವಾರ್ಥ ಇದೆ ಅಂದರೆ ನಾನು ದೀನತ್ವವುಳ್ಳ ಮನುಷ್ಯನು ಅಲ್ಲ. ನಾನು ನನ್ನ ಬಗ್ಗೆ ನೋಡ್ಕೊಳ್ತಾ ಮಾತಾಡ್ತೀನಿ ಅಂದರೆ, ಇನ್ನು ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಅಂದರೆ ಅದೇನು ದೊಡ್ಡ ಕ್ಲಿಯರ್ ಆಗಿ ನಾನು ಸೆಲ್ಫಿಶ್ ಅಂದರೆ ಸ್ವಾರ್ಥವುಳ್ಳ ಮನುಷ್ಯನಾಗಿದ್ದೇನೆ ಅಂತ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ನನಗೆ. ಮತ್ತು ದೇವ್ರು ನನಗೆ ಕ್ಲಿಯರ್ ಆಗಿ ಅದು ಹೇಳ್ತಾ ಇದ್ದಾರೆ ಅಲ್ಲಿ. ಏನಂದರೆ ನೀನು ಯೇಸು ಸ್ವಾಮಿ ಬಗ್ಗೆ ನೋಡೋಣ. ಇವಾಗ ಯೇಸು ಸ್ವಾಮಿ ತನಗೋಸ್ಕರ ಬಂದ್ರ ಇಲ್ಲ ಬೇರೆಗೋಸ್ಕರ ಬಂದ್ರ? ತನಗೋಸ್ಕರ ಯಾವ್ದಾರ ಒಂದು ವಿಷಯ ಯೇಸು ಸ್ವಾಮಿ ಬಂದಿರೋ ನೀವು ತೋರಿಸಿ. ಈಗ ನಾನು ಕೂಡ ಯೇಸು ಸ್ವಾಮಿ ಹಿಂಬಾಲಕನು ಅಂತ ಹೇಳಿಬಿಟ್ಟು ನನಗೋಸ್ಕರ ನಾನು ಜೀವಿಸೋನಾಗಿದ್ರೆ ಅಥವಾ ನನಗೋಸ್ಕರ ಏನೋ ಮಾಡ್ಕೊಂಡಿದ್ರೆ ದೇವ್ರು ಹೇಳ್ತಾರೆ ನೀನು ನನ್ನ ಹಿಂಬಾಲಕನ ಹೆಂಗೆ ಆಗ್ತೀಯ? ನನಗೋಸ್ಕರ ನಾನು ಏನು ಇಟ್ಕೊಂಡಿಲ್ಲ. ಅವ್ರೇನು ಮಾಡ್ತಾರೆ ಅಲ್ಲಿ ವಚನ ಇದೇನೆಂದರೆ ಹಿ ಎಂಪ್ಟಿಡ್ ಹಿಮ್ಸೆಲ್ಫ್ ಅಂತ ಹೇಳ್ತಾ, ಅಂದರೆ ತನಗಿರುವಂಥ ಎಲ್ಲವನ್ನೂ ಬರಿದು ಮಾಡಿಕೊಂಡು ಬಿಟ್ಟು ಕೆಳಗಡೆ ಬಂದಂತೆ. ನನಗೆ ದೇವರು ಮಾತಾಡುವಂಥ ವಿಷಯ ಅದಕ್ಕೆ ಏನಂದರೆ, ನೀವು ಬೇರೆಯವ್ರ ಬಗ್ಗೆ ನಾವು ಯಾವಾಗಲೂ ಹೇಳ್ತೀವಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ನಾನು ಏನು ಮಾಡಲ್ಲ ಅಂದರೆ ದೇವ್ರು ಕ್ಲಿಯರಾಗಿ ಹೇಳ್ತಾರೆ ನನಗೆ ಈ ಪ್ಯಾಸೇಜ್ ಮೂಲಕ. ನನಗೆ ದೇವ್ರು ಮಾತಾಡಿದ್ರೆ ನೀನು ದೀನತ್ವವುಳ್ಳ ಮನುಷ್ಯನಲ್ಲ. ನೀನು ದೀನತ್ವ ಇದೆ ಅಂದರೆ ಯೇಸು ಸ್ವಾಮಿ ಹೇಳ್ದಂಗೆ ಇನ್ನೊಬ್ಬರ ವಿಷಯ ಬಗ್ಗೆ ನೀನು ಯೋಚನೆ ಮಾಡ್ತೀಯ. ನಾನು ಅವೈಲಬಿಲಿಟಿ ಇರ್ತೇನೆ, ಯಾವಾಗಲೂ ರೆಡಿಯಾಗಿರ್ತೇನೆ, ದೇವ್ರಿಗೋಸ್ಕರ ಇನ್ನೊಬ್ರಿಗೋಸ್ಕರ ಸಹಾಯ ಮಾಡಿ ರೆಡಿಯಾಗಿರ್ತೇನೆ, ನಾನು ಆ ರೀತಿ ಜೀವಿಸ್ತೇನೆ ಅಂತ ದೇವ್ರು ನನಗೆ ಈ ಮೂಲಕವಾಗಿ ತಿಳಿಸ್ಕೊಟ್ಟ ವಿಷಯ. ದೀನತ್ವ ಅಂದರೆ ಏನು ಅಂದರೆ ನನಗೋಸ್ಕರ ಜೀವಿಸದೆ ದೇವ್ರಿಗೋಸ್ಕರ ಜೀವಿಸ್ತಾ ಇತರಿಗೋಸ್ಕರ ಜೀವಿಸೋದೇ ದೀನತ್ವ ಅಂತೇಳಿ ನನಗೆ ಈ ಒಂದು ಇದ್ರ ಮೂಲಕ ನನಗೆ ತೋರಿಸ್ಕೊಟ್ಟೋದು ನಾನು ನೋಡ್ತಾ ಇದ್ದೇನೆ. ನನಗೋಸ್ಕರ ನಾನು ಜೀವಿಸ್ತಾ ಇದ್ದರೆ ನಾನು ಯಾವುದೇ ರೀತಿ ನಾನು ಏನಂತ ದೀನತ್ವ ಉಳ್ಳವನಾಗಿಲ್ಲ. ಹಂಬಲ್ನೆಸ್ ಇಲ್ಲ ಅಂದರೆ ಕೃಪೆ ಸಿಗಲ್ಲ. ಕೃಪೆ ಸಿಕ್ಕಿಲ್ಲ ಅಂದ್ರೆ ದೇವ್ರಿಗೆ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ನನಗೆ ತೋರಿಸ್ಕೊಟ್ಟಿರುವಂಥ ಒಂದು ವಿಷಯ ಇದು. ಮತ್ತೆ ದೇವ್ರು ಏನಂತಾರೆ, ಈಗ ಅದೇ ನಾನು ಹೇಳ್ದನಲ್ಲ, ಬ್ರದರ್ ಮಾತಾಡಿದ್ರೆ ಶತಾಬ್ದಿ ಬಗ್ಗೆ ಮಾತಾಡಿದ್ರು. ಶತಾಬ್ದಿ ಬಂದು ತನ್ನ ಸರ್ವೆಂಟ್ ಬಗ್ಗೆ ಬಂದು ಒಂದು ಏನಂತಾರೆ ಅಂದರೆ ಕೇರ್ ಅಂದರೆ ಒಂದು ನೋಡಿಕೊಳ್ಳುವಂತ, ನೋಡಿ ಅವನ ಒಳ್ಳೆ ದೊಡ್ಡ ಪೋಸ್ಟ್ ಇದೆ, ಆದರೂ ಕೂಡ ತನ್ನ ಆಳಿಗಾಗಿ ಅವನೇ ಏನು ಮಾಡ್ತಾನೆ, ಆ್ಯಕ್ಷನ್ ತಗೊಳ್ತಾನೆ. ಪರವಾಗಿಲ್ಲ, ಅವ್ನು ಸರ್ವೆಂಟ್ ಆದ್ರೆ ಏನು ತೊಂದರೆ ಇಲ್ಲ, ನಾನು ತಗೊಳ್ತೀನಿ. ಅವ್ನು ಹೇಳ್ಬೋದಾಯ್ತಲ್ಲ, ನೀನು ಇನ್ನೂ ಸಣ್ಣ ಕಳಿಸ್ಬಿಟ್ಟು ಹೋಗಪ್ಪ ಅಲ್ಲಿ ಯಾರೋ ಇದ್ದಾರಂತೆ ಸ್ವಲ್ಪ ಹೋಗ್ಬಿಟ್ಟು ನೀನು ಮಾಡಿಬಿಡು ಅಂತ ಹೇಳ್ಬೋದಿತ್ತಲ್ಲ. ಆದರೆ ಅವ್ನು ಹೇಳ್ತಾನೆ ಇಲ್ಲ, ನಾನು ತಗೊಳ್ತೇನೆ ರೆಸ್ಪಾನ್ಸ್, ನಿಮ್ದೆಲ್ಲ ಬಿಡಿ, ನಾನು ತಗೊಳ್ತೇನೆ ರೆಸ್ಪಾನ್ಸಿಬಿಲಿಟಿ.
ಆ ಮನಸ್ಸು ನಾವು ಶತಾಧಿಪತಿಯಲ್ಲಿ ಕೂಡ ನಾವು ನೋಡ್ತೀವಿ. ಅದೇ ನೀವು ಯೋಚನೆಯಲ್ಲಿ ಓದಿದಂಗೆ ಇನ್ನೊಬ್ರು ಇಂಟ್ರೆಸ್ಟ್ ನೋಡಿ ಅಂತ ನಾವು ಹೇಳ್ದೇವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಶತಾಧಿಪತಿ ವಿಷಯದಾಗ ನಾವು ನೋಡ್ತೀವಿ ಏನಂದ್ರೆ, ಪರವಾಗಿಲ್ಲ ಅದೇನು ತಂದ್ರೆ ನಾನು ತೆಗೆಸ್ಕೊಳಕ್ಕೆ, ಅವ್ನು ದೊಡ್ಡ ಪೋಸ್ಟ್ ನಾನು ತೆಗೆಸ್ಕೊಳಕ್ಕೆ ರೆಡಿ ಇದ್ದೀನಿ, ಅವ್ನ ಬಗ್ಗೆ ಮಾಡಕ್ಕೆ ರೆಡಿ ಇದ್ದೀನಿ, ಅವ್ನು ನಾಳೆದು ಪರವಾಗಿಲ್ಲ, ನಾನು ಹೋಗಿ ನೋಡ್ತೇನೆ. ಆ ಒಂದು ಸ್ಪಿರಿಟ್ ನಮಗೆ ಬೇಕಾಗಿದೆ ಇವತ್ತು. ಆ ಥರ ಇರುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ, ದೇವರು ನಡೆಸ್ತಾರೆ. ಆ ನಮಗೆ ಇನ್ನೊಂದು ವಿಷಯ, ನಾನು ಸಂತೋಷ್ ನನ್ನ ಬ್ರದರ್ ಒಂದ್ಸಲ ಮಾತಾಡುವಾಗ ನನಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಏನಂದ್ರೆ, 4 ಜನ ತನ್ನ ಸ್ನೇಹಿತನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವರು ಹೋಗ್ಬೇಕಂದ್ರೆ ಜನ ಫುಲ್ ಇದ್ದಾರೆ, ಒಳಗಡೆ ಕರ್ಕೊಂಡೋಗಕ್ಕಾಗಲ್ಲ. ಕರ್ಕೊಂಡೋಗಕ್ಕೆ ಆಗದೆ ಇರುವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಏನು ಮಾಡ್ಬೇಕು ಈಗ, ಹಿಂಗಾದ್ರೆ ನಮ್ಗೆ ಎಷ್ಟು ಸಮೇತ ಕರ್ಕೊಂಡು ಹೋಗ್ಬೇಕು ನನ್ನ ಸ್ನೇಹಿತನ. ಯೋಚನೆ ಮಾಡ್ತಾರೆ, ಮೇಲೆ ಇನ್ನು ಬೇರೆ ದಾರಿ ಇಲ್ಲ, ಒಂದು ಕೆಲಸ ಮಾಡೋಣ, ಮೇಲೆ ಹೋಗಿ ಇದನ್ನೆಲ್ಲ ಬಿಚ್ಚಿಬಿಟ್ಟು ಅವನು ಒಂದು ಮನುಷ್ಯನ ಇಳಿಸ್ಬೇಕಂದ್ರೆ ಸುಮಾರು ಹೋಗಿ ಓಪನ್ ಮಾಡ್ಬೇಕು, ಎಷ್ಟು ಓಪನ್ ಮಾಡಿ ಇಳಿಸ್ಬಿಟ್ಟು. ನನಗೆ ಕ್ವಶನ್ ಏನು ಬಂದರೆ, ಬೈಬಲೇ ಮೆನ್ಷನ್ ಮಾಡಿಲ್ಲ ಇದೆಲ್ಲ, ಬಟ್ ನನಗೆ ದೇವ್ರು ಮಾತಾಡೋದೇನೆಂದರೆ, ಓಕೆ ಈಗ ಅವರು ಇಳಿಸಿದ್ರು, ಯೇಸು ಸ್ವಸ್ಥ ಮಾಡಿದ್ರು, ಮುಗ್ದೋಯ್ತು. ಇವಾಗ ಹಂಗೆ ಹೋಗ್ಬಿಟ್ರೆ ಅವ್ರು ಏನಂದರೆ, ಓಪನ್ ಮಾಡೋಕ್ಕೆ ಮುಂಚೆನೇ ಡಿಸೈಡ್ ಮಾಡ್ಕೊಂಡ್ರೆ ಅಂದರೆ, ಈಗ ನಾವು ಇದನ್ನು ಬಿಸ್ತಾ ಇದ್ದೀವಲ್ಲ, ತಿರುಗಿ ಯಾರು ಹಾಕ್ತಾರೆ ಅದನ್ನು? ಓಕೆ ಪರವಾಗಿಲ್ಲ, ತಿರುಗಿ ಮತ್ತೆ ನಾನು ಹಾಕಿ ಹೋಗ್ತೀನಿ, ನನ್ನ ಕೈಲಾಗಿಲ್ಲ ಅಂದರೆ ಅದಕ್ಕೆ ಖರ್ಚು ಎಷ್ಟಾಗುತ್ತೋ ಬೇರೆಯವ್ರು ಕೊಟ್ಬಿಟ್ಟು ಆದರೂ ನಾನು ಮಾಡಿಸಿ ರೆಡಿ ಹೋಗ್ತೀನಿ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಇದು? ತನ್ನ ಸ್ನೇಹಿತನಿಗೋಸ್ಕರ. ಇವ್ರು ಹೇಳ್ತಾರೆ ರೆಡಿ ಆಗಿದ್ದಾರೆ ಅಂದರೆ, ಅದು ಪೇ ಮಾಡೋಕ್ಕಾ? ನಾನು ರೆಡಿ ಇದ್ದೀನಿ ಪೇ ಮಾಡೋಕ್ಕೆ, ಪರವಾಗಿಲ್ಲ, ನನ್ನ ಸೈಜ್ನ ಒಳ್ಳೇದಾದರೆ ಸಾಕು, ನಾನು ಅವನಿಗೆ ಆ ಖರ್ಚನ್ನ ನಾನೇ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತೇಳಿ ಅವನು ಓನಾಗಿ ಆ ಖರ್ಚನ್ನು ತಗೊಳ್ಳೋಕ್ಕೆ ಸಿದ್ಧರಾದರು. ಆಮೇಲೆ ಅವ್ರು ಡಿಸೈಡ್ ಮಾಡಿ ಹೋಗ್ತೀವಿ, ಓಕೆ ಓಪನ್ ಮಾಡಿ ಅಂತೇಳಿ. ಮೋಸ್ಟ್ಲಿ ಗೊತ್ತಿಲ್ಲ, ಯೇಸು ಸ್ವಾಮಿ ಕೂಡ ನೀವು ಪರವಾಗಿಲ್ಲ ಮಾಡಿದ್ರೆ ಪರವಾಗಿಲ್ಲ ಅಂತ ಮಾಡ್ರು, ಅದೇನು ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದೇನೆಂದರೆ, ಅವರು ಖಂಡಿತವಾಗಿ ಆ ಒಂದು ಏನಂದರೆ, ತನ್ನ ಸ್ನೇಹಿತನಿಗೋಸ್ಕರ ಆ ಒಂದು ಏನಂತಾರಂದ್ರೆ ಸ್ಯಾಕ್ರಿಫೈಷಲ್, ಅಥವಾ ಏನಂದ್ರೆ ಖರ್ಚು ಮಾಡೋಕ್ಕೆ ಅಥವಾ ರೆಡಿ ಮಾಡೋಕ್ಕೆ, ಅದು ಎಷ್ಟೇ ಆಗಲಿ ಪರವಾಗಿಲ್ಲ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ಅವ್ರಿಗೋಸ್ಕರ ನಾವು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತೇಳಿ ಆ ತಗೊಂಡು ಯಾವ ಸ್ಪಿರಿಟಿಂದ ಬಂದರೆ, ಅವಾಗ ಅವ್ರ ನಂಬಿಕೆಯನ್ನು ದೇವ್ರು ನೋಡಿದ್ರಂತೆ. ಯೇಸು ಸ್ವಾಮಿ ಇವ್ರ ನಂಬಿಕೆ ನೋಡಿ ಅಂತ, ಯಾರು ನಂಬಿಕೆ ನೋಡಿದ್ರು ಅವ್ರು ಪೇ ಮಾಡೋಕ್ಕೆ ರೆಡಿ ಇದ್ದು ಎಲ್ಲ ನೋಡೋಕೆ ಇಷ್ಟು ಇದೆ ಇದ್ರಲ್ಲ, ಓಕೆ ನಾನು ನಿಮ್ಮ ನಂಬಿಕೆ ಮೇಲೆ ಇವಾಗ ನಾನು ಮಾಡ್ತೇನೆ. ಆ ನಂಬಿಕೆ ಏನು ಮಾಡ್ದೋ, ತನ್ನ ಸ್ನೇಹಿತನಿಗೋಸ್ಕರ ಅದು ಏನೇ ಖರ್ಚು ಬರಲಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ. ಸೊ ನನಗೆ ದೇವ್ರು ಮಾತಾಡಿದ್ದದು. ಸೊ ದೇವ್ರು ಸಹಾಯ ಮಾಡಲಿ.